ಸಿ ಆ ಒಂದು ಅದ್ಭುತವಾದ ದಿನಗೋಸ್ಕರ ನಾವೆಲ್ಲರೂ ಕಾಯ್ತಾ ಇದ್ದೇವೆ. ಅದು ನಮ್ಮ ನಿರೀಕ್ಷೆಯ ದಿನ, ಎದುರು ನೋಡುತ್ತಾ ಇರುವ ದಿನ, ಮಹಾ ಪದವಿಯ ದಿನ, ಕರ್ತರಾದ ಯೇಸುವಿನ ಆಗಮನದ ದಿನ. ಈ ಆಕಾಶ ನಾವು ದಿನಾಲು ಮೇಲ್ಗಡೆ ನೋಡ್ತೀವಲ್ವಾ? ಎಷ್ಟು ಸಲ ನೋಡ್ತೀವಿ ನಾವು? ಎಷ್ಟೋ ಸಲ ನಾವು ನೋಡೋದೇ ಇಲ್ಲ. ಆದ್ರೆ ಒಂದು ದಿನ ಅದೇ ಆಕಾಶದಲ್ಲಿ ಯೇಸು ಬರುವರಾಗಿದ್ದಾರೆ. ಆತನ ವಾಗ್ದಾನಗಳು ಇದೆ. ನಾನು ಸ್ವಲ್ಪ ಮುಂಚೆ ಹೇಳಿದೆ, ಈ ಭೂಮಿಯಲ್ಲಿ ನಮ್ಮ ಜೀವಿತ ಪರಿಪೂರ್ಣ ಅಲ್ಲ, ಆದ್ರೆ ಪರಿಪೂರ್ಣವಾಗುವ ದಿನವು ಆವತ್ತು ಬರ್ತದೆ, ಯಾವಾಗ ಪರಿಪೂರ್ಣರಾದ ಕರ್ತನು, ನಮ್ಮ ರಾಜಾದಿರಾಜನು, ಕರ್ತರ ಕರ್ತನಾಗಿರುವಂತ ಯೇಸು ಕ್ರಿಸ್ತನು ಈ ಭೂಮಿಗೆ ತಿರುಗಿ ಬರುವ ದಿನ, ಈ ಭೂಮಿಯಲ್ಲಿ ಪ್ರತ್ಯಕ್ಷವಾಗುವ ದಿನ. ಆ ದಿನಕ್ಕಾಗಿ ನಾವು ಕಾಯ್ತಾ ಇದ್ದೇವೆ. ಆಮೇಲೆ ಈ ವಾಕ್ಯವನ್ನು ನಾವು ಈ ಸಮಯದಲ್ಲಿ ಓದಿ. ತೀತನು ಬರೆದ ಪತ್ರ 2ನೇ ಅಧ್ಯಾಯ ವಾಕ್ಯ 12-13. ಓದಿ. ನಾವು ಭಕ್ತಿಹೀನತೆಯನ್ನು, ಲೋಕದ ಆಶೆಗಳನ್ನು ವಿಸರ್ಜಿಸಿ ಭಾಗ್ಯಕರವಾದ ನಿರೀಕ್ಷೆಯನ್ನು, ಅಂದರೆ ಮಹಾದೇವರ ಮತ್ತು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪ್ರಭಾವದ ಪ್ರತ್ಯಕ್ಷತೆಯನ್ನು ಎದುರು ನೋಡುತ್ತಾ ಇಹಲೋಕದಲ್ಲಿ ಸ್ವಸ್ಥಚಿತ್ತರಾಗಿಯೂ ನೀತಿವಂತರಾಗಿಯೂ ಭಕ್ತಿಯುಳ್ಳವರಾಗಿಯೂ ಬದುಕಬೇಕೆಂದು ಅದು ನಮಗೆ ಬೋಧಿಸುತ್ತದೆ. ಆಮೇಲೆ ಎಂತ ಒಂದು ಬೋಧನೆ ಕೊಡ್ತಾ ಇದೆ ಅಂತ ಹೇಳಿದ್ರೆ, ನಾವು ಈ ಭೂಮಿಯಲ್ಲಿ ಉಸಿರಿರುವ ತನಕ, ಕೊನೆ ಎಳೆಯುವ ತನಕ ಸ್ವಸ್ಥ ಚಿತ್ತರಾಗಿ ಈ ಇಹಲೋಕದಲ್ಲಿ ನಾವು ಬದುಕಬೇಕು ಅಂತ ಬೋಧಿಸ್ತಾ ಇದೆ. ಏನು? ಸ್ವಸ್ಥ ಚಿತ್ತರಾಗಿರ್ಬೇಕು ಅಂತ ಹೇಳಿದ್ರೆ, ಸ್ವಸ್ಥ ಚಿತ್ತರಾಗುವುದಂತ ಹೇಳಿದ್ರೆ ಯಾವುದೇ ಟೆನ್ಷನ್ ಅನ್ನು ತಗೊಳ್ಳದೆ ನಾವು ಪೂರ್ಣವಾದ ನಂಬಿಕೆ ಆತನ ಮೇಲಿಟ್ಟು, ಆತನು ಬೇಗನೆ ಬರ್ತಾನೆ. ನಮ್ಮ ಮನಸ್ಸಲ್ಲಿ ಇವತ್ತು ನೋಡಿ ಎಷ್ಟೋ ಭಾರಗಳು ಓಡ್ತಾ ಇರುತ್ತವೆ. ಯಾವಾಗ ನೋಡಿದ್ರು ಈ ಭೂಮಿಯ ಚಿಂತನೆ ನಮ್ಮನ್ನು ಕಾಡ್ತಾ ಇರ್ತದೆ ಅಲ್ವಾ? ನಾಳೆ ಏನು ಮಾಡೋದು, ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲಿ ಇನ್ನೇನ್ ಮಾಡೋದು, ಈ ತಿಂಗಳಲ್ಲಿ ಇಟ್ಟಿರುವಂತ ಪ್ಲಾನ್ಗಳನ್ನು ಹೇಗೆ ಸಾಧಿಸುವುದು ಎಂಬುದಾಗೆಲ್ಲ ಅನೇಕ ಚಿಂತೆಗಳು ನಮ್ಮನ್ನು ಪ್ರತಿದಿನ ನಮ್ಮನ್ನು ಏನ್ ಮಾಡ್ತಾ ಇರ್ತದೆ? ಕಾಡುತ್ತಾ ಇರ್ತದೆ. ಆದ್ರೆ ವಾಕ್ಯ ಹೇಳ್ತದೆ, ಈ ಭೂಮಿಯಲ್ಲಿ ಇಹಲೋಕದಲ್ಲಿ ಸ್ವಸ್ಥ ಚಿತ್ತರಾಗಿರಿ, ಮೈಂಡ್ ಅನ್ನ ಕಾಮ್ ಆಗಿ ಇಟ್ಕೊಳ್ಳಿ, ಪೀಸ್ಫುಲ್ ಆಗಿರಿ. ಯಾವ ಕೆಲಸ ನೀವು ಮಾಡ್ತಾ ಇದ್ದೀರಾ ಅದನ್ನ ಮಾಡ್ತಾ ಇರಿ. ಆದ್ರೆ ಈ ಒಂದು ಸಂಗತಿಯನ್ನು ಮರೆಯಬೇಡಿ, ನಮಗೋಸ್ಕರ ಒಂದು ಭಾಗ್ಯಕರವಾದ ನಿರೀಕ್ಷೆಯನ್ನು ಕರ್ತನು ಇಟ್ಟಿದ್ದಾನೆ ಎಂಬುದನ್ನು. ಒಂದು ವೇಳೆ ಈ ಭೂಮಿಯಲ್ಲಿ ನಮಗೆ ಕೆಲವೊಂದು ಸಂಗತಿಗಳು ಸಿಗದೆ ಹೋಗ್ಬಹುದು, ನಮ್ಮ ನಿರೀಕ್ಷೆಗೆ ಧಕ್ಕೆ ಆಗ್ಬಹುದು, ಆದ್ರೆ ಒಂದು ಮಾತ್ರ ಸತ್ಯ, ಅದು ಕರ್ತನಾದ ಯೇಸು ಕ್ರಿಸ್ತನ ಪ್ರತ್ಯಕ್ಷದ ದಿನ. ಅದು ಈ ಭೂಮಿಗೆ ತಪ್ಪಿದ್ದಲ್ಲ, ಅದು ಖಂಡಿತವಾಗಿ ನೆರವೇರುವ ದಿನವಾಗಿದೆ ಇಡೀ ಭೂಮಿಗೆ. ಎಷ್ಟು ಜನ ನಂಬುತ್ತಾರೋ ಬಿಡುತ್ತಾರೋ, ಆದ್ರೆ ಆ ದಿನ ಬಂದೇ ಬರುತ್ತದೆ. ಇದು ಈ ಭೂಮಿಗೋಸ್ಕರ ದೇವರು ಮಾಡಿದಂತ ದೊಡ್ಡ ವಾಗ್ದಾನ. 2000 ವರ್ಷಗಳಿಂದ ಯೇಸು ಕ್ರಿಸ್ತನನ್ನು ನಂಬಿ ದೀಕ್ಷಾ ಸ್ನಾನ ತೆಗೆದುಕೊಂಡು ನೀತಿವಂತರಾಗಿ ಜೀವಿಸುತ್ತಾ, ಭಕ್ತಿಯುಳ್ಳವರಾಗಿ ಜೀವಿಸುತ್ತಾ, ಕರ್ತನ ವಾಕ್ಯವನ್ನು ಪಾಲಿಸುತ್ತಾ, ಆತನನ್ನು ಭಯಪಟ್ಟು ಜೀವಿಸ್ತಾ ಇರುವಂತ ಅನೇಕ ಭಕ್ತರು ಇವತ್ತು ಈ ಲೋಕವನ್ನು ಬಿಟ್ಟು ನಿದ್ರಿಸ್ತಾ ಇದ್ದಾರೆ. ಇನ್ನು ಅನೇಕ ಭಕ್ತರು ಇವತ್ತು ಜೀವಿಸ್ತಾ ಆತನಿಗೋಸ್ಕರ ಕಾಯುತ್ತಾ ಇದ್ದಾರೆ. ಅವರಿಗೋಸ್ಕರ ಅಂತ ದೇವರು ಇಟ್ಟಿರುವಂತ ದೊಡ್ಡ ನಿರೀಕ್ಷೆಯ ದಿನ, ಪ್ರಭಾವದ ದಿನ ಅದು. ಅವರ ಚಿಂತೆಗಳನ್ನೆಲ್ಲ ದೂರ ಮಾಡಿ, ಶಾಪಗಳಿಂದ ಮುಕ್ತ ಮಾಡಿ, ಸಾವಿನಿಂದ ಮುಕ್ತ ಮಾಡಿ, ಮರಣದಿಂದ ಮುಕ್ತ ಮಾಡಿ, ಅವರಿಗೆ ನಿತ್ಯವಾಗಿ ಬಿಡುಗಡೆಯ ದಿನವನ್ನು ಕರ್ತನು ಇಟ್ಟಿದ್ದಾನೆ. ಅದೇ ಯೇಸುವಿನ ಪ್ರತ್ಯಕ್ಷದ ದಿನ. ಯೇಸುವಿನ ಪ್ರತ್ಯಕ್ಷತೆಯ ದಿನವನ್ನು ನಾವು ನೆನೆಸುವಾಗಲೆಲ್ಲ ಸಂತೋಷ ಪಡ್ಬೇಕು. ಏನೋ ನೆನೆಸುವಾಗಲೆಲ್ಲ ಸಂತೋಷ ಪಡ್ಬೇಕು ನಾವು. ಯಾಕೆ? ವಾಕ್ಯ ಹೇಳ್ತದೆ,
ಇದು ಒಂದು ವಾಕ್ಯ ಓದುವ. ರೋಮ 5 ವಾಕ್ಯ 2. ರೋಮನ್ಸ್ ಚಾಪ್ಟರ್ 5 ವರ್ಸ್ ನಂಬರ್ 2. ನಾವು ಈಗ ನೆಲೆಗೊಂಡಿರುವ ದೇವರ ಕೃಪಾಶ್ರಯದಲ್ಲಿ ಆತನ ಮುಖಾಂತರವೇ ನಂಬಿಕೆಯಿಂದ ಪ್ರವೇಶವಾಯಿತು ಹ್ಮ್ ಮತ್ತು ದೇವರ ಮಹಿಮೆಯನ್ನು ಹೊಂದುವೆವೆಂಬ ಭರವಸದಿಂದ ಉಲ್ಲಾಸವಾಗಿದ್ದೇವೆ. ಆಮೇನ್. ಹೌದು, ನಮ್ಮ ಹೃದಯದಲ್ಲಿ ದೇವರ ಮಹಿಮೆಯನ್ನು ಒಂದು ದಿನ ಹೊಂದ್ತೇವೆ. ಯೇಸು ಮಹಿಮೆಯಿಂದ ಬರುವಾಗ ಆ ಮಹಿಮೆಯಲ್ಲಿ ನಾವು ಸೇರುತ್ತೇವೆ ಎಂಬ ಭರವಸೆಯಿಂದ ನಾವು ದಿನಾಲು ಉಲ್ಲಾಸವಾಗಿರ್ಬೇಕು. ಎಷ್ಟು ಜನ ಇವತ್ತು ನಾವು ಉಲ್ಲಾಸವಾಗಿದ್ದೇವೆ? ಯಾವಾಗ ನೋಡಿದ್ರು ಲೋಕದ ಚಿಂತೆ. ನಾನು ಒಂದಿನ ಪರಲೋಕಕ್ಕೆ ಹೋಗ್ತೀನಿ, ಈ ಲೋಕದಲ್ಲಿ ಇದ್ರು ಇಲ್ಲದೆ ಇದ್ರು ನನಗೆ ಯಾವ ಚಿಂತೆ ಇಲ್ಲ ಅಂತ ಹೇಳುವವರು ಎಷ್ಟು ಜನ ಸಿಗ್ತಾರೆ ನೋಡಿ. ಯಾವಾಗ ನೋಡಿದ್ರು ನಾವು ಲೋಕದ ಚಿಂತೆ ಮಾಡ್ತಾ ಇರ್ತೇವೆ, ಹೊಟ್ಟೆಯ ಬಗ್ಗೆ ಯೋಚನೆ ಮಾಡ್ತಾ ಇರ್ತೇವೆ, ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ತಾ ಇರ್ತೇವೆ, ಮಕ್ಕಳ ಬಗ್ಗೆ ಯೋಚನೆ ಮಾಡ್ತಾ ಇರ್ತೇವೆ, ಹೌದಾ, ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ತೇವೆ. ಎಲ್ಲಾ ಯೋಚನೆಗಳಿಂದ ನಾವು ಮಾತುಕತೆ ಮಾಡ್ತಾ ಇರ್ತೇವೆ, ಆಡ್ತಾ ಇರ್ತೇವೆ. ಆದರೆ ಆ ಮಹಾ ಪದವಿಯನ್ನು ನಾವು ಹೊಂದಿಕೊಳ್ಳುವೆವು ಎಂಬ ಭರವಸೆಯನ್ನು ನಾವು ಉಲ್ಲಾಸದಿಂದ ದೇವರ ಸನ್ನಿಧಿಯಲ್ಲಿ ತೋರಿಸಬೇಕಾಗಿದೆ. ನೋಡಿ, ಇದು ಒಂದು ದೇವರಿಗೆ ಸಲ್ಲಿಸುವಂತ ಮಹಿಮೆ. ಹೇಗೆ? ಯೇಸು ನಮಗೋಸ್ಕರ ಬರ್ತಾರೆ ಒಂದು ದಿನ, ಅದಕ್ಕೋಸ್ಕರ ನಾನು ಸಂತೋಷವಾಗಿ ಇರ್ತೀನಿ. ಬಾಕಿ ದಿನಗಳೆಲ್ಲ ಆತನ ಕೈಯಲ್ಲಿ ಉಂಟು, ಆತನ ನೋಡ್ಕೊಳ್ತಾನೆ ಅಂತ ನಾವು ಒಬ್ರಿಗೊಬ್ರು ಹೇಳ್ಕೊಂಡು ಉಲ್ಲಾಸವನ್ನು ವ್ಯಕ್ತಪಡಿಸ್ಬೇಕು. ಹೌದಾ? ಇಟ್ಸ್ ಅ ಗ್ರೇಟ್ ಜಾಯ್ ಇಂದ ತುಂಬಿದಂತ ದಿನವಾಗಿರುತ್ತದೆ ಅದು. ನಾವು ಯಾವಾಗ ನೋಡಿದ್ರು, ಅನೇಕರನ್ನು ನಾನು ನೋಡಿದ್ದೇನೆ. ಹೌದು, ಕಷ್ಟ ನನಗೂ ಸಹ ಉಂಟು, ನಮ್ಮೆಲ್ಲರಿಗೂ ಉಂಟು. ಆದ್ರೆ ಕಷ್ಟದ ಬಗ್ಗೆ ಜಾಸ್ತಿ ಹೇಳ್ಕೊಳ್ತಾರೆ. ಎಷ್ಟು ಹೊತ್ತು ಹೇಳ್ಕೊಳ್ತಾರೆ, ಅದನ್ನು ಎಷ್ಟು ಡೀಪ್ ಆಗಿ ಚಿಂತಿಸ್ತಾರೆ, ಎಷ್ಟು ಆಳದಲ್ಲಿ ಆ ಪ್ರಾಬ್ಲಮ್ಸ್ ಗಳನ್ನೆಲ್ಲ ತಾವು ತಿಳ್ಕೊಳ್ತಾರೆ, ಬೇರೆಯವರಿಗೂ ಸಹ ಹೇಳ್ತಾರೆ. ಆದ್ರೆ ಈ ವಾಕ್ಯವನ್ನು ನೋಡಿ, ಆತನ ಬರೋಣದ ವಿಷಯ ನಮ್ಮ ಆತ್ಮದಲ್ಲಿ ಹೋಗುವಾಗ ನಮ್ಮ ಆತ್ಮವು, ನಮ್ಮ ಮನಸ್ಸು ಉಲ್ಲಾಸಗೊಳ್ಳುತ್ತದೆ. ಹೀಗೆ ಹೇಳ್ತದಲ್ಲ ವಾಕ್ಯ, ಉಲ್ಲಾಸವಾಗಿದ್ದೇವೆ ಎಂದು. ನಿಜವಾಗಿ ಈ ವಾಕ್ಯ ಯಾರ ಹೃದಯದಲ್ಲಿ ಬೇರೂರಿ ನಿಲ್ತದೋ ಅವರು ಖಂಡಿತವಾಗಿ ಉಲ್ಲಾಸವಾಗಿರ್ತಾರೆ. ಈ ವಾಕ್ಯವನ್ನು ಬೇರೂರಿ ನಿಲ್ಲಿಕ್ಕೆ ಬಿಡಿ. ಏನು? ದೇವರ ಆ ಮಹಿಮೆಯನ್ನು ನಾವು ಹೊಂದುವೆವು ಎಂಬ ಭರವಸೆಯನ್ನು ನಮ್ಮ ಹೃದಯದಲ್ಲಿ ಬೇರೂರಿಸ್ಬೇಕು. ಆವಾಗ ಲೋಕದ ಚಿಂತೆ ನಮ್ಮಿಂದ ದೂರ ಆಗ್ತದೆ. ನೋಡಿ, ಏನ್ ನಡಿಬೇಕು ಅದು ನಡೆದೇ ನಡೆಯುತ್ತೆ. ಕರ್ತನ ಆಶೀರ್ವದಿಸ್ಬೇಕಂದ್ರೆ ಅವ್ರ ಆಶೀರ್ವಾದ ಮಾಡಿಯೇ ಮಾಡ್ತಾರೆ. ಅದನ್ನು ನಿಲ್ಲಿಸ್ಲಿಕ್ಕೆ ಯಾವ ಸೈತಾನನ ಶಕ್ತಿಯಿಂದ ಸಾಧ್ಯವಿಲ್ಲ. ತನ್ನ ಮಕ್ಕಳನ್ನು ಪ್ರೀತಿಸುವ ದೇವರು ತನ್ನ ಮಕ್ಕಳಿಗೋಸ್ಕರ ಏನಾದ್ರು ಒಳಿತನ್ನು ಚಿಂತಿಸಿದ್ದಾದರೆ ಖಂಡಿತವಾಗಿ ಕರ್ತನು ಅದನ್ನು ಪೂರ್ಣ ಮಾಡ್ತಾರೆ. ಕರ್ತನನ್ನು ನಿಲ್ಲಿಸೋರು ಯಾರು ಇಲ್ಲ. ನಿಲ್ಲಿಸೋದಾದ್ರೆ ಒಬ್ರೆ ನಾವೇ ನಿಲ್ಲಿಸ್ಬೇಕು. ಅದೇಗೆ? ಆತನ ವಿರೋಧವಾಗಿ ನಡೆದು. ಅದಕ್ಕೋಸ್ಕರ ನಾವು ಆ ಮಹಾ ಪದವಿಗೋಸ್ಕರನೇ ಜೀವಿಸ್ತಾ ಇದ್ದೇವೆ. ನಮ್ಮ ಮುಂದಿನ ಬದುಕು ಅದಾಗಿದೆ. ಅದು ಬೇಗನೆ ಬರಬಹುದು, ಯಾವ ಗಳಿಗೆಯಲ್ಲಾದ್ರೂ ಬರಬಹುದು ಎಂಬ ಕುತೂಹಲದೊಂದಿಗೆ ನಾವಿರುವಾಗ ನಮ್ಮ ಹೃದಯ ಉಲ್ಲಾಸಗೊಳ್ತದೆ. ಹೌದಲ್ವಾ? ನೋಡಿ, ನಾವು ಯಾವ್ದಾದ್ರು ಒಂದು ದೂರ ದೇಶಕ್ಕೆ ಪ್ರಯಾಣ ಮಾಡುವಾಗ ಒಂದು ಪಾಸ್ಪೋರ್ಟ್, ವೀಸಾ ಎಲ್ಲ ಮಾಡಿಕೊಂಡು ನಾವು ಟಿಕೆಟ್ ಎಲ್ಲ ಪಡೆದುಕೊಂಡು ವಿಮಾನದ ನಿಲ್ದಾಣದಲ್ಲಿ ಹೋಗಿ ಅಲ್ಲಿ ಎಲ್ಲ ಕ್ಲಿಯರೆನ್ಸ್ ಮಾಡಿಕೊಂಡು ಅಲ್ಲಿ ಸೀಟಲ್ಲಿ ಕೂಡುವಾಗ ನಾವು ಬೇರೆ ದೇಶಕ್ಕೆ ಯಾತ್ರೆ ಮಾಡ್ತಾ ಇದ್ದೇವೆ, ಫ್ಲೈಟ್ ಅಲ್ಲಿ ಹಾರ್ತಾ ಇದ್ದೇವೆ ಅಂತ ನಾವು ಚಿಂತಿಸ್ತಾ ಇರುವಾಗ ನಮ್ಮ ಮನಸ್ಸು ಎಷ್ಟು ಉಲ್ಲಾಸವಾಗಿರ್ತದೆ, ಎಷ್ಟು ಖುಷಿಯಲ್ಲಿ ತುಂಬಿರ್ತಲ್ವಾ? ನೋಡಿ, ನಾವೆಲ್ಲ ಪ್ರಯಾಣಿಕರು, ಮರಿಬಾರ್ದು. ನಾವೆಲ್ಲರೂ ಪ್ರಯಾಣಿಕರು, ಹೌದಾ? ನಾವೆಲ್ಲ ಪ್ಯಾಸೆಂಜರ್ಸ್, ಯಾತ್ರೆಗೋಸ್ಕರನೇ ಕಾಯ್ತಾ ಇದ್ದೇವೆ. ಈ ಭೂಮಿ ನಮ್ಮ ಸ್ವಂತ ಅಲ್ಲ. ಈ ಭೂಮಿ ನಮಗೋಸ್ಕರ ಇಟ್ಟಿದ್ದಲ್ಲ. ನಮ್ಮ ಭೂಮಿ ಒಂದು ತುಂಡು ಜಾಗಗೋಸ್ಕರ ಕೆಲವೊಮ್ಮೆ ತುಂಬಾ ನೊಂದ್ಕೊಳ್ತೀವಿ, ನನಗೇನು ಇಲ್ಲ ಅಂತ.
ಪ್ರೈಸ್ ದಿ ಲಾರ್ಡ್. ಆದ್ರೆ ಎಷ್ಟು ನೊಂದ್ಕೊಳ್ತೀವಲ್ವಾ. ಆದ್ರೆ ಈ ಭೂಮಿಯಲ್ಲಿರೋ ಒಂದೊಂದು ಸೊತ್ತುಗಳು, ಸಂಪತ್ತುಗಳು ಎಲ್ಲವೂ ಒಂದಿನ ಬೆಂಕಿಯಿಂದ ಸುಡ್ತಾರೆ ದೇವರು. ಏನು? ಬೆಂಕಿಯಿಂದ ಸುಡಲ್ಪಡ್ತದೆ. ಐ ಥಿಂಕ್ 2 ಪೇತ್ರ 3:8 ಇರ್ಬೇಕು. ಈ ಭೂಮಿ ಮತ್ತು ಭೂಮಿಯನ್ನು ಬೆಂಕಿಯಿಂದ ಸುಡ್ಲಿಕ್ಕೋಸ್ಕರ ಇಟ್ಟಿದ್ದಾರೆ. ಇವತ್ತೆಷ್ಟೋ ಜನ ಜಾಗ, ರಸ್ತೆ, 1 ಫೀಟ್ ಜಾಗಗೋಸ್ಕರ ಒಡೆದಾಟ, ಕೋರ್ಟು ಕಚೇರಿ ಅಂತ ಒಡೆದಾಡ್ತಾ ಇರ್ತಾರೆ. ಅವೆಲ್ಲ ಒಂದಿನ ಸುಟ್ಟೋಗ್ತದೆ. ಇಡೀ ಭೂಮಿನೇ ಭಸ್ಮ ಮಾಡ್ಬಿಡ್ತಾರೆ. ಯಾಕೆ? ಹೊಸ ಭೂಮಿ ಮತ್ತು ಆಕಾಶವನ್ನು ಸೃಷ್ಟಿಸ್ತಾರಲ್ಲ, ಅದಕ್ಕೋಸ್ಕರ ಈ ಭೂಮಿ ಸುಟ್ಟು ಹಾಕ್ಲೇಬೇಕು. ಈ ಭೂಮಿಯಲ್ಲಿ ಪಾಪವಾಗಿದೆ, ಪಾಪ ತುಳುಕಿದೆ. ಅದಕ್ಕೆ ಈ ಭೂಮಿಯನ್ನು ದೇವರು ಹಾಗೆ ಬಿಡಲ್ಲ, ಸುಟ್ಟು ಹಾಕಿನೇ ಅದಕ್ಕೆ ಒಂದು ಪರಿಹಾರ ಮಾಡ್ತಾರೆ. ಎಷ್ಟದು ವಾಕ್ಯ? ಥ್ಯಾಂಕ್ ಯು ಲಾರ್ಡ್. ಎಷ್ಟು ಬ್ರದರ್ ಅದು ವಾಕ್ಯ? 2 ಪೇತ್ರ 3:7. 2 ಪೇತ್ರ 3:7 ಓದಿ. ಆದರೆ ಈಗಿರುವ ಭೂಮ್ಯಾಕಾಶಗಳು ಅದೇ ವಾಕ್ಯದ ಬಲದಿಂದ ಬೆಂಕಿಯ ಮೂಲಕ ನಾಶವಾಗುವುದಕ್ಕೆ ಇಡಲ್ಪಟ್ಟಿವೆ, ಮತ್ತು ಭಕ್ತಿಹೀನರ ಶಿಕ್ಷಾವಿಧಿಯು ನಾಶವು ಉಂಟಾಗುವ ದಿನಕ್ಕಾಗಿ ಆ ಬೆಂಕಿ ಸಿದ್ಧವಾಗಿದೆ. ಬೆಂಕಿ ಸಿದ್ಧವಾಗಿದೆ. ಇಟ್ಸ್ ರೆಡಿ. ಫೈರ್ ಇಸ್ ರೆಡಿ ಟು ಬರ್ನ್. ಏನು? ಫೈರ್ ಇಟ್ಸ್ ರೆಡಿ ಟು ಬರ್ನ್. ಬೆಂಕಿ ಸಿದ್ಧವಾಗಿ ನಿಂತ್ಕೊಂಡಿದೆ ಎಲ್ಲ ಭಕ್ತಿಹೀನರನ್ನು ಧ್ವಂಸ ಮಾಡಲಿಕ್ಕೆ. ಶಿಕ್ಷಾವಿಧಿಯ ದಿನ ಅದು. ಭೂಮಿ ಏನಾಗ್ತದೆ? ಅದೇ ವಾಕ್ಯದಿಂದ ಈ ಭೂಮಿಯನ್ನು ದೇವರು ಸೃಷ್ಟಿಸಿದ್ದರು. ಅದೇ ವಾಕ್ಯದ ಬಲದಿಂದ ಬೆಂಕಿಯ ಮೂಲಕ ನಾಶ ಮಾಡ್ತಾರೆ. ಅವ್ರು ಊದು ಬಿಟ್ರೆ ಬೆಂಕಿ ಬಂದ್ಬಿಡತ್ತೆ. ಅದಕ್ಕೋಸ್ಕರ ಈ ಭೂಮಿಯನ್ನು ಜಾಸ್ತಿ ಪ್ರೀತಿಸಬಾರ್ದು ನಾವು. ಈ ಲೋಕವನ್ನು ಜಾಸ್ತಿ ಪ್ರೀತಿಸಬಾರ್ದು ನಾವು. ಅದಕ್ಕೆ ಕ್ಲಿಯರ್ ಆಗಿ ಹೇಳ್ಬಿಟ್ಟಿದ್ದಾರೆ, ಈ ಲೋಕವನ್ನಾಗಲಿ ಲೋಕದ ವಸ್ತುಗಳನ್ನಾಗ್ಲಿ ಯಾರು ಪ್ರೀತಿಸ್ತಾರೋ ದೇವರ ಪ್ರೀತಿ ಅವರ ಮೇಲೆ ಇರುವುದಿಲ್ಲ. ವಾಕ್ಯ ಎಷ್ಟು ಕ್ಲಿಯರ್ ಆಗಿದೆ. ಜಾಸ್ತಿ ಪ್ರೀತಿಸಬಾರದು ನಾವು ಈ ಲೋಕವನ್ನು, ಈ ಭೂಮಿಯನ್ನು. ಒಂದು ತುಂಡು ಜಾಗಕ್ಕಾಗಿ ಎಷ್ಟೋ ಜನ ಹುಡ್ಕೊಂಡು ಕೋರ್ಟ್ ಕಚೇರಿಗೆಲ್ಲ ಹೋಗ್ತಾರೆ, ಕೊಲೆ ಮಾಡ್ತಾರೆ. ಎನಿವೆ, ನಾವು ಮುಂದೆ ಹೋಗುವ. ವಾಕ್ಯ ಓದುವ. ಇದು ಮತ್ತಾಯ 16:27 ಓದಿ. ಮತ್ತಾಯ 16:27. ಮನುಷ್ಯ ಕುಮಾರನು ತನ್ನ ತಂದೆಯ ಪ್ರಭಾವದೊಡನೆ ತನ್ನ ದೂತರ ಸಮೇತವಾಗಿ ಬರುವನು. ಆವಾಗ ಆತನು ಒಬ್ಬೊಬ್ಬನಿಗೆ ಅವನವನ ನಡತೆಗೆ ತಕ್ಕ ಫಲವನ್ನು ಕೊಡುವನು. ಯೇಸು ಬರುವುದು ಯಾತಕ್ಕಾಗಿ? ಪ್ರತಿ ಮನುಷ್ಯರ ಅವರವರ ನಡತೆಗೆ ತಕ್ಕ ಫಲವನ್ನು ಕೊಡ್ಲಿಕ್ಕೆ ಬರ್ತಾ ಇದ್ದಾರೆ. ಯಾಕೆ ಬರ್ತಾ ಇದ್ದಾರೆ? ಮನುಷ್ಯ ಕುಮಾರನು ಈ ಭೂಮಿ ಮೇಲೆ ತನ್ನ ಪ್ರಭಾವವನ್ನು ಮಾತ್ರ ತೋರಿಸ್ಲಿಕ್ಕೆ ಅಲ್ಲ, ಪ್ರತಿ ಮನುಷ್ಯರ ನ್ಯಾಯ ತೀರ್ಪು ಮಾಡ್ಲಿಕ್ಕೆ ಬರ್ತಾ ಇದ್ದಾರೆ. ಸೊ ಇವತ್ತು ಅವಸರ ಇದೆ. ನಾವು ಹೇಗೆ ನಡೆದುಕೊಳ್ತೀವಿ ಭೂಮಿಯಲ್ಲಿ? ಮನುಷ್ಯರಿಗೆ ನೋಡಿ ಜೀವಿಸ್ತೀವ ಅಥವಾ ದೇವರನ್ನ ನೋಡಿ ಜೀವಿಸ್ತೀವ ಅನ್ನೋದು ನಾವು ಇವತ್ತು ಅರ್ಥ ಮಾಡ್ಕೊಳ್ಬೇಕು. ಮನುಷ್ಯರನ್ನು ಸಂತೋಷ ಪಡಿಸ್ಲಿಕ್ಕೆ ಏನನ್ನು ಸಹ ನಾವು ಮಾಡಬಾರ್ದು. ಮನುಷ್ಯರನ್ನು ಸಂತೋಷ ಪಡಿಸ್ಲಿಕ್ಕೆ ನಾವು ಜೀವಿಸುವುದಾದ್ರೆ ನಾವೇ ಏನೋ ಒಂದು ವಾಕ್ಯ ಹೇಳ್ತದೆ, ನನಗೆ ನೆನ್ಪು ಬರ್ತಾ ಇಲ್ಲ. ಬ್ಲೆಸ್ಡ್ ಈಸ್ ದ ಮ್ಯಾನ್ ಹೂ ಟ್ರಸ್ಟ್ ಇನ್ ದ ಲಾರ್ಡ್. ಕರ್ತನ ಮೇಲೆ ಭರವಸೆ ಇಡುವವನು ಆಶೀರ್ವದಿಸಲ್ಪಟ್ಟವನು, ಆದ್ರೆ ಮನುಷ್ಯನ ಮೇಲೆ ಭರವಸೆ ಇಡುವವನು ಶ್ರಾಪಗ್ರಸ್ತನ. ಹಾಗೆಯೇ ಒಂದು ವಾಕ್ಯ ಬರೆದಿದೆ. ಸೊ ಮನುಷ್ಯನ ಮೇಲೆ ನಂಬಿಕೆ ಅಥವಾ ಮನುಷ್ಯನಿಗೆ
ಭಯಪಟ್ಟು ಅಥವಾ ಮನುಷ್ಯನನ್ನು ಸಂತುಷ್ಟಪಡಿಸ್ಲಿಕ್ಕೆ ಜೀವಿಸುವಂತ ವ್ಯಕ್ತಿಯ ಮೇಲೆ ನಮ್ಮ ಕರ್ತನಿಗೆ ಸ್ವಲ್ಪ ಕೂಡ ಇಷ್ಟ ಇಲ್ಲ. ಅದಕ್ಕೆ ಪೌಲನು ಒಂದ್ ಕಡೆ ಹೇಳ್ತಾನೆ, ನಾವು ಮನುಷ್ಯನನ್ನು ಸಂತೋಷಪಡಿಸ್ಲಾ ಅಥವಾ ದೇವರನ್ನು ಸಂತೋಷಪಡಿಸ್ಲಾ ಅಂತ. ಮನುಷ್ಯನನ್ನು ಮೆಚ್ಚಿಸುವ ಕಾರ್ಯ ನಾವು ಮಾಡಲೇಬಾರದು. ಕರ್ತನ ದೃಷ್ಟಿಯಲ್ಲಿ ಯಾವುದು ಸತ್ಯವಾಗಿದೆ, ಯಾವುದು ನೀತಿ ಉಳ್ಳದ್ದಾಗಿದೆ, ಅದನ್ನು ಮಾತ್ರ ನಾವು ಮಾಡಬೇಕಾಗಿದೆ. ಅದಕ್ಕೆ ನೀತಿಗೋಸ್ಕರ ತವಕ ಪಡೀರಿ ಹೇಳಿದ್ದಾರೆ ಯೇಸು ಸ್ವಾಮಿ. ಅಂದ್ರೆ ಸತ್ಯಕ್ಕೋಸ್ಕರ ತವಕ ಪಡೀರಿ, ದೇವರಿಗೆ ಇಷ್ಟವಾದದ್ದನ್ನು ಮಾತ್ರ ಮಾಡ್ತಾ ಇರಿ. ಅದಕ್ಕೆ ತಕ್ಕ ಫಲ ಕರ್ತನ ಮಹಾ ಮಹಿಮೆಯ ದಿನದಲ್ಲಿ ನಮಗಿರುವುದು. ಪ್ರೈಸ್ ದಿ ಲಾರ್ಡ್. ನಮಗೋಸ್ಕರ ಆ ಫಲ ಕಾದಿದೆ. ಅದಕ್ಕೋಸ್ಕರ ದುಡಿಬೇಕು ನಾವು. ಎಷ್ಟು ಹೇಳಿದ್ದಾರೆ, ನಾಶವಾಗುವಂತ ವಸ್ತುಗಳಿಗೋಸ್ಕರ ದುಡಿಯಬೇಡ್ರಿ. ಹೌದಾ? ನಾಶವಾಗ್ತದೆ ಅದು. ಇಲ್ಲಿ ಕೂಡಿಸಿಡ್ಬೇಡ್ರಿ, ಕಳ್ಳನು ಬಂದು ಅದನ್ನು ಕದ್ಕೊಂಡು ಹೋಗ್ತಾನೆ. ಆದ್ರೆ ನಿತ್ಯ ಜೀವಕ್ಕಾಗಿ, ನಿತ್ಯ ರಾಜ್ಯದಲ್ಲಿ ನಾವು ಬದುಕ್ಲಿಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿಗೋಸ್ಕರ ನೀವು ಏನ್ ಮಾಡಿ, ಸೇವ್ ಮಾಡಿ ನಿಮ್ಮ ಫಲವನ್ನು ಅಂತ ಕರ್ತನು ಹೇಳ್ತಾ ಇದ್ದಾನೆ. ಯೋಚನೆ ನಾವ್ ಯಾವ್ದಕ್ಕೋಸ್ಕರ ಒಟ್ಟು ಹಾಕ್ತಾ ಇದ್ದೀವಿ? ದುಡ್ದು ಯಾರಿಗೋಸ್ಕರ ದುಡಿತಾ ಇದ್ದೀವಿ? ಖಂಡಿತವಾಗಿ ನಮ್ಮ ಕುಟುಂಬ, ನಮ್ಮ ಜೀವಿತಗೋಸ್ಕರ ಹಣ ಅವಶ್ಯ. ಆದ್ರೆ ಯೇಸು ಮಾತು ಹೇಳಿದ್ದಾರೆ, ಮೊದಲು ಹುಡುಕಿ ದೇವರ ರಾಜ್ಯ, ಫಸ್ಟ್ ಸೀಕ್ ದ ಕಿಂಗ್ಡಮ್, ಆಮೇಲೆ ನಮ್ಮ ಹೊಟ್ಟೆಪಾಡಿಗೆ ಸಿಗ್ತದೆ ಅಂತ ಹೇಳಿದ್ದಾರೆ. ಮೊದಲು ದೇವರ ರಾಜ್ಯಕ್ಕಾಗಿ ದುಡೀರಿ, ಆತನ ನೀತಿಗಾಗಿ ದುಡೀರಿ, ನೀತಿಯನ್ನು ಕಂಡುಹಿಡೀರಿ, ನೀತಿಯನ್ನು ಅನುಸರಿಸಿರಿ. ಆಮೇಲೆ ಹೊಟ್ಟೆಪಾಡಿಗಾಗಿ ಹೋಗುವಾಗ ಅದೆಲ್ಲ ಸರಳವಾಗಿ ನಮಗೆ ಸಿಗ್ತದೆ. ಅದು ನಿಮ್ಮ ಸೆರಗಿಗೆ ಹಾಕ್ತಾರೆ ಅಂತ ಹೆಸರು ಹೇಳಿದ್ದಾರೆ. ರೈಟ್? ಸೊ ಎಲ್ಲಿದೆ ನಮ್ಮ ಹೃದಯದಲ್ಲಿ ಕರ್ತನ ನೀತಿಗಾಗಿ ತವಕ? ಎಲ್ಲಿದೆ ನಾವು ಚೆಕ್ ಮಾಡಿ ನೋಡ್ಬೇಕು. ಎಷ್ಟು ಮಾತ್ರಕ್ಕೂ ನಾವು ಕರ್ತನಿಗೋಸ್ಕರ ದುಡಿತಾ ಇದ್ದೀವಿ ಅಲ್ಲಿ? ಎಷ್ಟು ನಮ್ಮಲ್ಲಿ ಸ್ವಾರ್ಥ ಇದೆ? ನಿಸ್ವಾರ್ಥಿಯಾಗಿ ಕರ್ತನಿಗೋಸ್ಕರ ಎಷ್ಟು ಜನ ನಿಂತಿದ್ದಾರೆ? ಅವೆಲ್ಲವೂ ಆ ದಿನದಲ್ಲಿ ಏನಾಗುವುದು? ಪ್ರತ್ಯಕ್ಷವಾಗುವುದು. ಎಲ್ಲರ ಹೃದಯದ ಮಾತು ಬಯಲಿಗೆ ಬರುವುದು. ಅದೇ ಪ್ರಭಾವದ ದಿನವಾಗಿದೆ. ಆತನು ಪ್ರಭಾವದೊಡನೆ ಬರುವಾಗ ಒಬ್ಬೊಬ್ಬನಿಗೆ ಅವನವನ ರಿಸಲ್ಟ್, ಫಲಿತಾಂಶದೊಡನೆ ಯೇಸು ಬರ್ತಾರೆ. ಅವನು ಎಷ್ಟು ಮಾರ್ಕಿಗೆ ಯೋಗ್ಯನು ಎಂಬುದಾಗಿ ಅವತ್ತು ವಿತ್ ಪೇಪರ್ ಆಗಿ ಬರ್ತಾರೆ. ನೋಡಿ, ಮಕ್ಕಳು ಎಕ್ಸಾಮ್ ಬರೆದು ರಿಸಲ್ಟ್ ಬರುವ ದಿನಕ್ಕೋಸ್ಕರ ಕಾಯ್ತಾ ಇರ್ತಾರೆ. ರಿಸಲ್ಟ್ ಬರುವಾಗ ಓಡೋಡಿ ಹೋಗಿ ನೋಡ್ತಾರೆ, ನನ್ನ ರಿಸಲ್ಟ್ ಎಷ್ಟು ಬಂದಿದೆ ಅಂತ. ಸೊ ಈ ಜೀವಿತ ಎಂಬುದು ಒಂದು ಪರೀಕ್ಷೆಯ ಜೀವಿತ. ನಾವು ಆ ರಿಸಲ್ಟ್ಗಾಗಿ ಓಡಬೇಕು. ಈ ಒಂದು ದಿನ, ಎರಡು ದಿನಕ್ಕೋಸ್ಕರ ಇರುವಂತ ತಾತ್ಕಾಲಿಕವಾಗಿರುವಂತ ಈ ಭೂಮಿಯ ಆಶೀರ್ವಾದಕ್ಕಾಗಿ ನಾವು ಜಾಸ್ತಿ ನಿಲ್ಬಾರ್ದು, ಜಾಸ್ತಿ ಅದ್ರ ಬಗ್ಗೆ ಆಸೆ ಪಡಬಾರ್ದು. ಅದೆಲ್ಲ ಕೊಡ್ತಾರಂತ ಹೇಳಿದ್ದಾರೆ. ಈ ಭೂಮಿಗೆ ಬೇಕಾಗಿರೋದೆಲ್ಲ ಕೊಡ್ತಾರೆ ಅಂತ ಹೇಳಿದ್ದಾರೆ. He has promised, he will provide. ಕೊಟ್ಟೇ ಕೊಡ್ತಾರೆ. ನಮ್ಗೆ ಯಾಕೆ ಸಿಗಲ್ಲ? ಕೆಲವೊಮ್ಮೆ ನಾವು ದೇವ್ರ ರಾಜ್ಯದ ಬಗ್ಗೆ ಮೊದಲು ಕಾಳಜಿ ವಹಿಸಲ್ಲ. ನಾವು ಮೊದಲು ನಮಗೋಸ್ಕರ ಕಾಳಜಿ ವಹಿಸ್ತೀವಿ, ಆಮೇಲೆ ಟೈಮ್ ಇದ್ರೆ ದೇವರಿಗೋಸ್ಕರ ಕೊಡ್ತೀವಿ. ನೋ, ಫಸ್ಟ್ ದೇವರ ರಾಜ್ಯ, ಫಸ್ಟ್ ದೇವರ ಕೆಲಸ, ಫಸ್ಟ್ ದೇವರಿಗೆ ಕೊಡುವ ಸಮಯ, ಆತನಿಗೆ ಫಸ್ಟ್ ಸಮಯ ಕೊಡ್ಬೇಕು, ಫಸ್ಟ್ ಪ್ಲೇಸ್ ಕೊಡ್ಬೇಕು. ನೋಡ, ಎಲ್ಲಿದ್ದಾರೆ ಇವತ್ತು ದೇವರಿಗೋಸ್ಕರ ನಿಲ್ಲುವರು? ತಮ್ಮ ಆತ್ಮವನ್ನೇ ಕಾಪಾಡ್ಕೊಳ್ಳಿಕ್ಕೆ ಇವತ್ತು ವಿಲವಿಲನೆ ಒದ್ದಾಡ್ತಾ ಇದ್ದಾರೆ. ಬೇರೆಯವರ ಆತ್ಮವನ್ನು ಹೇಗೆ ಕಾಪಾಡೋದು ಹೇಳಿ? ಇಲ್ಲ, ಇದು ಅಂತ್ಯಕಾಲ. ಹೆಚ್ಚಿನವರು ತಣ್ಣಗೂ ಅಲ್ಲ, ಬೆಚ್ಚಗೂ ಅಲ್ಲ ಇರುವ ರೀತಿಯಲ್ಲಿ ಜೀವಿಸ್ತಾ ಇದ್ದಾರೆ. ಸ್ವಲ್ಪ ದೇವರು, ಸ್ವಲ್ಪ ಲೋಕ. ಲೋಕಕ್ಕೂ ಮತ್ತು ದೇವರಿಗೂ ಯಾವ ಸಂಬಂಧ ಇಲ್ಲ. ಲೋಕನೇ ಬೇರೆ, ದೇವರ ರಾಜ್ಯನೇ ಬೇರೆ. ಹೌದಾ? ಯೇಸು ಹೇಳ್ತಾರೆ, ಅಬ್ರಾಮನ ಮಡಿಲಲ್ಲಿರುವ ಲಾಜರನ್ನು ತೋರಿಸಿ ಆ ಶ್ರೀಮಂತ ವ್ಯಕ್ತಿಗೆ ಹೇಳ್ತಾರೆ, ಅವರಿಬ್ರು ಸತ್ತೋಗಿರ್ತಾರೆ. ಶ್ರೀಮಂತ ವ್ಯಕ್ತಿ ಬೆಂಕಿಯಲ್ಲಿ ಒದ್ದಾಡ್ತಾ ಇರ್ತಾನೆ. ಅವಾಗ ಕರ್ತನ ಹೇಳ್ತಾನೆ, ನೀನು ಆ ಕಡೆ ಹೋಗಕ್ಕಾಗಲ್ಲ, ಅವ್ರು ಈ ಕಡೆ ಬರಕ್ಕಾಗಲ್ಲ, ದೊಡ್ಡ ಅಂತರ ಇದೆ ಅಂತ ಹೇಳ್ತಾರೆ. ಲೋಕಗೋಸ್ಕರ ಜೀವಿಸುವವರು ಸರ್ವನಾಶ ಆಗ್ತಾರೆ,
ಬೆಂಕಿಗೆ ಹೋಗ್ತಾರೆ. ಆದ್ರೆ ಯೇಸುಗೋಸ್ಕರ ಜೀವಿಸೋರು ನಿತ್ಯವಾಗಿ ಅಬ್ರಾಹ್ಮನ ಸಂಗಡದಲ್ಲಿ ನಿತ್ಯ ಆಶೀರ್ವಾದದಲ್ಲಿ ಜೀವಿಸೋರು. ವಾ, ಹಾಲೆಲೂಯಾ. ಆ ಒಂದು ಪ್ರಭಾವದ ದಿನಕ್ಕೋಸ್ಕರ ನಾವೆಲ್ಲರೂ ಕಾಯ್ತಾ ಇದ್ದೇವೆ. ಅದು ನಮ್ಮನ್ನು ಉಲ್ಲಾಸ ಪಡಿಸುವುದಾಗಲಿ ಇವತ್ತು. ಇನ್ನೊಂದು ವಾಕ್ಯ, ಲೂಕ 21:27. ಲೂಕ 21:27. ಆಗ ಮನುಷ್ಯ ಕುಮಾರನು ಬಲದಿಂದಲೂ ಬಹು ಮಹಿಮೆಯಿಂದಲೂ ಮೇಘದಲ್ಲಿ ಬರುವುದನ್ನು ಕಾಣುವರು. ಏನು? ಮನುಷ್ಯ ಕುಮಾರನು ಬಲದಿಂದಲೂ ಬಹು ಮಹಿಮೆಯಿಂದಲೂ ಮೇಘದಲ್ಲಿ ಬರುವುದನ್ನು ಕಾಣುವರು. ದಟ್ ಇಸ್ ದ ಗ್ರೇಟ್ ಡೇ ಆಫ್ ದ ಲಾರ್ಡ್. ಅದ್ಭುತವಾದ ದಿನ ಅದು. ಏನು? ಅದ್ಭುತವಾದ ದಿನ. ಇಡೀ ಲೋಕದ ಜಂಬ, ಅಹಂಕಾರ, ದೊಡ್ಡಸ್ತಿಕೆ, ರೋಷ, ವೇಷ, ಗ್ಲೋರಿ ಎಲ್ಲವೂ ಮುಗಿಯುವಂತ ದಿನ. ನೋಡಿ, ಇವತ್ತು ಫಿಫಾ ವರ್ಲ್ಡ್ ಕಪ್ ನಡೀತಾ ಇದೆ. ಇಡೀ ಜಗತ್ತು ಅದ್ರ ಮೇಲೆ ಹುಚ್ಚರ ತರ ಒಂಥರ ಇಂಟ್ರೆಸ್ಟಿಂಗ್ ಅಥವಾ ಎಕ್ಸೈಟ್ಮೆಂಟ್ ಆಗಿರ್ತಾರೆ. ನೋಡಿ, ಸ್ಪೋರ್ಟ್ಸ್ ನೋಡ್ಬೇಡ ಅಂತ ನಾನು ಹೇಳಲ್ಲ. ಸ್ಪೋರ್ಟ್ಸ್ ಜಸ್ಟ್ ಒಂದು ಎಂಟರ್ಟೈನ್ಮೆಂಟ್, ನೋಡಿ ಬಿಟ್ಟು ಬಿಡ್ಬೇಕು ಅದನ್ನ. ಬಟ್ ಅದ್ರ ಬಗ್ಗೆ ಮೆಡಿಟೇಟ್ ಮಾಡ್ತಾ ಮಾಡ್ತಾ ಎಷ್ಟೋ ಜನ ಹುಚ್ಚಿರ್ತಾರ, ಬೆಟ್ಟಿಂಗ್ ಮಾಡ್ಕೊಂಡು ಟಿವಿ ಎದುರು ಕೂತ್ಕೊಂಡು ದೇ ಜಸ್ಟ್ ಎಂಜಾಯ್ ದಟ್. ಸಿ, ಒಂದು ವೇಳೆ ಕರ್ತನ ಆಗಮನ ಇವತ್ತೇ ರಾತ್ರಿ ನಡೆಯುವುದಾದ್ರೆ ನಾವು ಎಷ್ಟು ಮಾತ್ರಕ್ಕೂ ಅದಕ್ಕೋಸ್ಕರ ಒಂದು ಕ್ಯೂರಿಯಾಸಿಟಿಯನ್ನು ಇಟ್ಕೊಂಡಿದ್ದೇವೆ, ಎಷ್ಟು ಮಾತ್ರಕ್ಕೂ ಅದಕ್ಕೋಸ್ಕರ ತವಕ ಪಡ್ತಾ ಇದ್ದೇವೆ, ಎಷ್ಟು ಮಾತ್ರಕ್ಕೂ ನಮ್ಮ ತಲೆ ಎತ್ತಿ ನೋಡುವ ಒಂದು ಪರಿಸ್ಥಿತಿಯಲ್ಲಿ ಇದ್ದೇವೆ ಹೇಳಿ. ಎಷ್ಟು ಮಾತ್ರ ನಾವು ತಯಾರಿದ್ದೇವೆ. ಮುಂದಿನ ವಾರ ಪ್ರಿಪರೇಷನ್ ಫಾರ್ ದ ಕಮಿಂಗ್ ಆಫ್ ದ ಲಾರ್ಡ್ ಜೀಸಸ್ ಎನ್ನುವ ವಿಷಯವನ್ನು ಕಲಿಯುವ. ಪ್ರಿಪೇರ್ ಹೇಗೆ ಆಗುವುದು ಯೇಸುವಿನ ಆಗಮನಗೋಸ್ಕರ, ಅದು ತುಂಬಾ ಇಂಪಾರ್ಟೆಂಟ್ ಅಲ್ವಾ? ಅದನ್ನು ಮುಂದಿನ ವಾರದಲ್ಲಿ ನಾವು ಕಲಿಯುವ. ಸೊ ಇವತ್ತು ನಾವೇನ್ ನೋಡ್ತಾ ಇದ್ದೇವೆ? ನಮ್ಮ ಜೀವಿತದಲ್ಲಿ ಒಂದು ನಿರೀಕ್ಷೆ, ಒಂದು ದೊಡ್ಡ ನಿರೀಕ್ಷೆ ಇರುವುದಾದರೆ ಅದು ಒಂದೇ ಒಂದಾಗಿದೆ. ಅದು ಯೇಸು ಕ್ರಿಸ್ತನ ಬಲವಾದ ಮತ್ತು ಮಹಿಮೆಯಿಂದ ಬರೋಣ ಆತನ ಆಗಮನ. ಅದನ್ನ ಎಲ್ಲರೂ ನೋಡ್ತಾರಂತೆ, ಎಲ್ಲರೂ ಆತನನ್ನು ಕಾಣುವರು. ಪ್ರಪಂಚದ 4 ಮೂಲೆಯಿಂದ ಯೇಸು ಕ್ರಿಸ್ತನನ್ನು ನೋಡ್ತಾರೆ. ಹಾ, ಯೇಸುವೇ ಸ್ತೋತ್ರಪ್ಪ. ವಾಟ್ ಎ ಬ್ಯೂಟಿ ಇಟ್ ಇಸ್. ಎಲ್ಲವೂ ಅಂತ್ಯಗೊಳ್ತದೆ ಅವತ್ತು. ಭೂಮಿಯ, ಲೋಕದ ಪ್ರೈಡು, ಅವರ ದೊಡ್ಡಸ್ತಿಕೆ, ಅವರ ಲೋಕದ ಮಹಿಮೆ, ಪ್ರಭಾವ ಎಲ್ಲವೂ ಅಂತ್ಯಗೊಳ್ತದೆ. ಇವತ್ತೆಷ್ಟೋ ದೊಡ್ಡ ದೊಡ್ಡ ವ್ಯಕ್ತಿಗಳು ಒಂದು ದೊಡ್ಡ ಪ್ರಭಾವದಿಂದ ಮೆರಿತಾ ಇರ್ತಾರಲ್ಲ, ಅವರೆಲ್ಲ ಅಂತ್ಯಗೊಳ್ತಾರೆ. ನಾವೆಷ್ಟೇ ಹೊಗಳಿದ್ರು, ಎಷ್ಟೇ ದೊಡ್ಡ ದೊಡ್ಡ ಲೀಡರ್ಗಳಿರ್ತಾರೆ, ಕೆಲವರು ಒಳ್ಳೇದು ಮಾಡಿದ್ದಾರೆ, ಕೆಲವರು ಒಳ್ಳೇದು ಮಾಡಿರಲ್ಲ. ಅವ್ರನ್ನ ಎಷ್ಟು ಹೊಗಳಿದ್ರು, ಅವ್ರು ಎಷ್ಟು ಮೆರೆದ್ರು ಸಹ ಅವರ ಅಂತ್ಯ ಇದೆ ಒಂದಿನ. ಅವರಿಗಿಂತ ದೊಡ್ಡವನು, ಎಲ್ಲರ ಅಪ್ಪ ಬರುವಾಗ ಎಲ್ಲರೂ ಮೊಣಕಾಲು ಹೊರ್ತಾರೆ. ಅದಕ್ಕೆ ಈ ಭೂಮಿಯಲ್ಲಿ ಯಾರು ಸಹ ದೊಡ್ಡಸ್ತಿಗೆ ತೋರಿಸುವ ಹಾಗೆ ಇಲ್ಲ. ತಿಳಿಯದೆ ಏನೋ ದೊಡ್ಡಸ್ತಿಗೆ ತೋರಿಸ್ತಾ ಇದ್ದಾರೆ. ಏನಿದೆ ಅಂತ? ಶರೀರ ಎಲ್ಲ ಮಣ್ಣು, ಮಣ್ಣಿಗೆ ಹೋಗ್ತಾನೆ ಮನುಷ್ಯ. ಜಂಬ ಕಚ್ಕೊಳ್ಳಿಕ್ಕೆ ಏನು ಇಲ್ಲ ಮನುಷ್ಯನಂತ. ಹಣ ಏನೂ ಅಲ್ಲ ಅವನಿಗೆ. ಹಣ ಅವನ್ನ ಕಾಪಾಡಲ್ಲ, ಪೊಸಿಷನ್ ಅವನನ್ನ ಕಾಪಾಡಲ್ಲ. ಅದಕ್ಕೋಸ್ಕರ ನಾವೆಲ್ಲರೂ ತಗ್ಗಿಸಿಕೊಂಡು ಕರ್ತನ ಮುಂದೆ ನಮ್ರರಾಗಿರೋಣ. ಬಹು ಮಹಿಮೆಯಿಂದಲೂ ಬರುವ ದಿನದಲ್ಲಿ ನಮ್ಮೆಲ್ಲರಿಗೆ ಸಲ್ಲತಕ್ಕ ಪ್ರತಿಫಲ ಆತನು ಕೊಡ್ತಾನೆ. ನೋಡಿ, ನಮ್ಮ ಭಾರತ ದೇಶದಲ್ಲಿ ಪದವಿಗಳಿದ್ದಾವೆ, ಹೌದಾ? ಆ ಪದವಿಗೋಸ್ಕರ ಎಷ್ಟು ಜನ ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡಿದ್ದಾರೆ, ಏನೋ ಒಂದು ಸಾಧಿಸಿದ್ದಾರೆ. ಏನೆಲ್ಲ ಪದವಿಗಳುಂಟು? ಭಾರತದ ಅತಿ ಶ್ರೇಷ್ಠವಾದ ಪದವಿ ಯಾವ್ದು ಹೇಳಿ? ವರ್ಲ್ಡ್ ವೈಡ್ ಆದ್ರೆ ಆಸ್ಕರ್ ಅಂತ ಹೇಳ್ತಾರಲ್ವಾ, ಆಸ್ಕರ್ ಸಿಕ್ಕಿದೆ ಅಂತಾರೆ. ಅದೇ ಭಾರತ ದೇಶದಲ್ಲಿ ಭಾರತ ರತ್ನ, ಪದ್ಮ ವಿಭೂಷಣ, ಪದ್ಮಭೂಷಣ, ಪದ್ಮಶ್ರೀ ಅಲ್ವಾ, ಇವೆಲ್ಲ
ದೊಡ್ಡ ಪದವಿಗಳಾಗಿವೆ. ನಮಗೆ ಗೊತ್ತುಂಟು, ನಮ್ಮೆಲ್ಲರಿಗೂ ನಾವೇನು ಸಾಧಿಸ್ಲಿಲ್ಲ. ಇಲ್ಲಿ ಯೇಸುವನ್ನು ಮಾತ್ರ ನಂಬಿದ್ದೇವೆ, ಅವ್ರಿಗೋಸ್ಕರ ನೀತಿವಂತರಾಗಿ ಬಾಳ್ತಾ ಇದ್ದೇವೆ. ಅವ್ರಿಗೋಸ್ಕರ ಎಷ್ಟು ತಗ್ಗಿಸ್ಕೊಂಡು ನೀತಿವಂತರಾಗಿ ಬಾಳುವಂತ ನಮಗೆ ಅವು ಎಲ್ಲ ಪದವಿಗಳಿಗಿಂತ, ಆಸ್ಕರ್ಗಿಂತ ಮೇಲಾದ ಒಂದು ದೊಡ್ಡ ಮಹಾ ಪದವಿ ನಮಗೋಸ್ಕರ ಕಾಯ್ತಾ ಇದೆ. ಅಂದ್ರೆ ಅದು ಯೇಸುವಿನ ಮಹಿಮೆಯ ಬರೋಣ ದಿನದಲ್ಲಿ ನಾವು ಸಹ ಮಹಿಮೆಯನ್ನು ಹೊಂದಿಕೊಳ್ಳುವೆವು ಅಂತ ಸ್ವಲ್ಪ ಮುಂಚೆ ನಾವು ವಾಕ್ಯವನ್ನು ಓದಿದೆವು. ಅಂತ ಮಹಾಪದವಿ ನಮಗೆ ಕೊಡ್ತಾ ಇದೆ. ಆ ರಾಜ್ಯದಲ್ಲಿ ಆ ಮಹಾಪದವಿಯನ್ನು ಹೊಂದಿಕೊಂಡು ಜೀವಿಸುವ ಒಂದು ದಿನ, ಒಂದು ಕಾಲ ನಮಗೋಸ್ಕರ ಕಾಯ್ತಾ ಇದೆ. ವಿ ಆರ್ ಬ್ಲೆಸ್ಡ್. ನಾವೆಲ್ಲರೂ ಆಶೀರ್ವದಿಸಲ್ಪಟ್ಟವರು. ಅದಕ್ಕೋಸ್ಕರ ಯಾವುದೆಲ್ಲ ದೇವರಿಗೆ ಇಷ್ಟವಿಲ್ಲವೋ, ಯಾವುದು ಆತನ ಹೃದಯದಲ್ಲಿ ಹಿತ ಅಲ್ಲ ಅಂತ ಗೊತ್ತಿದೆಯೋ, ನಮಗೆ ಆತನಿಗೆ ವಿರುದ್ಧವಾಗಿದೆಯೋ, ಯಾವುದೆಲ್ಲ ಲೋಕಕ್ಕೆ ಸಂಬಂಧಪಟ್ಟದ್ದಾಗಿದೆಯೋ ಎಲ್ಲ ಬಿಟ್ಟು ಬಿಡೋಣ. ಚಿಕ್ಕ ವಿಷಯವಾಗಿರ್ಲಿ ಬಿಟ್ಟು ಬಿಡೋಣ. ನಿಷ್ಕಳಂಕವಾಗಿರೋಣ. ಚಿಕ್ಕ ವಿಷಯ ಸಹ ಆಗಿರ್ಲಿ ಬಿಟ್ಟು ಬಿಡೋಣ. ಅದು ಆತನಿಗೆ ಇಷ್ಟ. ಎಷ್ಟು ನಾವು ದೇವರನ್ನು ಸಂತೋಷ ಪಡಿಸ್ತೀವಿ, ಅಷ್ಟು ಆತನ ನಮ್ಮ ಮೇಲೆ ಪ್ರೀತಿಯುಳ್ಳವನಾಗಿರ್ತಾನೆ, ಸಂತೋಷ ಪಡ್ತಾನೆ. ತನ್ನ ಮಕ್ಕಳು ತನ್ನನ್ನು ಸಂತೋಷ ಪಡಿಸುವಾಗ ಎಲ್ಲ ತಂದೆಗಳು ಸಂತೋಷ ಪಡ್ತಾರೆ. ಹೌದಾ? ಸೊ ನಾವು ತಂದೆಯ ಮಕ್ಕಳಾಗಿರುವವರು, ನಾವು ಅಸತ್ಯವಾದ ತಂದೆಯನ್ನು ಸಂತೋಷ ಪಡಿಸ್ಲಿಕ್ಕೋಸ್ಕರನೇ ಈ ಭೂಮಿ ಮೇಲೆ ಜೀವಿಸುವ. ನಮ್ಮ ಸ್ವಾರ್ಥಕ್ಕಾಗಲಿ, ಲೋಕಕ್ಕಾಗಲಿ, ಬೇರೆ ಈ ಲೋಕದ ಪದವಿಗಾಗಲಿ, ಹೆಸರಿಗಾಗಲಿ, ಸ್ವತ್ತಿಗಾಗಲಿ ಯಾವುದಕ್ಕೋಸ್ಕರ ಜೀವಿಸದೆ, ನಮಗೋಸ್ಕರ ಜೀವ ಕೊಟ್ಟು, ಸತ್ತು, ರಕ್ತ ಸುರಿಸಿ, ಹೂಣಲ್ಪಟ್ಟು, 3ನೇ ದಿನ ಎದ್ದು ಬಂದಂತ ಮೃತ್ಯುಂಜಯನಾದ ಯೇಸುವಿಗೋಸ್ಕರ ಮಾತ್ರ ನಾವು ಬದುಕುವರಾಗೋಣ. ಅದಕ್ಕೋಸ್ಕರವೇ ನಮ್ಮನ್ನು ಕರೆದದ್ದು. ಇದನ್ನ ನಾವು ತಿಳ್ಕೊಂಡಿರ್ಬೇಕು. ಅದಕ್ಕೋಸ್ಕರ ನಮ್ಮನ್ನು ಇವತ್ತು ಒಟ್ಟು ಸೇರಿಸಿದ್ದು ಈ ಗ್ರೂಪ್ ಅಲ್ಲಿ. ನಾವು ಯೇಸುಗೋಸ್ಕರ ಮಾತ್ರ ಜೀವಿಸಬೇಕೆಂಬುದಕ್ಕಾಗಿ. ಸ್ವಲ್ಪ ಲೋಕ ಇದ್ರೆ ಅದನ್ನು ತ್ಯಜಿಸೋಣ. ಲೋಕ ಬೇಡ ನಮ್ಗೆ. ನಮ್ಗೇನ್ ಕೆಲಸ ಕೊಟ್ಟಿದ್ದಾರೋ ಅದನ್ನ ಮಾಡಿಬಿಟ್ಟು ಯೇಸುಗಾಗಿಯೇ ನಾವು ತವಕ ಪಡ್ತಾ ಇರೋಣ. ಆತನು ನಮ್ಮ ಪ್ರಿಯ ಕರ್ತನು. ಥ್ಯಾಂಕ್ ಯು ಲಾರ್ಡ್. ಮತ್ತೇನನ್ನು ನಮಗೋಸ್ಕರ ಇಟ್ಟಿದ್ದಾರೆ? ಯೇಸು ಯಾತಕ್ಕೋಸ್ಕರ ಬರ್ತಾ ಇದ್ದಾರೆ? ನಾವು ಕೇವಲ ಒಂದು ನಿರೀಕ್ಷೆಯನ್ನು ಮಾತ್ರ ಇಟ್ಕೊಂಡಿದ್ದೀವ, ಅಥವಾ ನಿರೀಕ್ಷೆಗೆ ತಕ್ಕ ಫಲಗಳು ಇನ್ನೇನೆಲ್ಲ ಇದಾವೆ ಅಂತ ನೋಡೋಣ. ಎಲ್ರಿಗೂ ಗೊತ್ತಿದೆ ವಾಕ್ಯ. ಯೋಹಾನ 14, 1, 2, 3, 4. 1ನೇ ವಾಕ್ಯ ಓದುವ. ಯೋಹಾನ 14, 1 ಓದಿ, ಬೇಗ ಓದಿ. ನಿಮ್ಮ ಹೃದಯವು ಕಳವಳಗೊಳ್ಳದೆ ಇರಲಿ. ದೇವರನ್ನು ನಂಬಿರಿ, ನನ್ನನ್ನು ನಂಬಿರಿ. ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳು ಅವೆ. ಇಲ್ಲದಿದ್ದರೆ ನಿಮಗೆ ಹೇಳುತ್ತಿದ್ದೆನು. ನಿಮಗೆ ಸ್ಥಳವನ್ನು ಸಿದ್ಧ ಮಾಡುವುದಕ್ಕೆ ಹೋಗುತ್ತೇನಲ್ಲ. ನಾನು ಹೋಗಿ ನಿಮಗೆ ಸ್ಥಳವನ್ನು ಸಿದ್ಧ ಮಾಡಿದ ಮೇಲೆ ತಿರುಗಿ ಬಂದು ನಿಮ್ಮನ್ನು ಕರ್ಕೊಂಡು ಹೋಗಿ ನನ್ನ ಬಳಿಗೆ ಸೇರಿಸಿಕೊಳ್ಳುವೆನು. ಯಾಕೆಂದರೆ ನಾನಿರುವ ಸ್ಥಳದಲ್ಲಿ ನೀವು ಸಹ ಇರಬೇಕು. ಆಮೇನ್. ಆಮೇನ್. ಎಲ್ಲಿರ್ಬೇಕಂತೆ? ನಾವು ಆತನಿರೋ ಸ್ಥಳದಲ್ಲಿ ಇರ್ಬೇಕು. ಹಾಗಾದ್ರೆ ನಾವು ಇವತ್ತು ಯಾವ್ಯಾವ ಸ್ಥಳಕ್ಕೋಸ್ಕರ ಆಸೆ ಪಡ್ತಾ ಇದ್ದೇವಲ್ವ? ನೋಡಿ, ನಾನು ಸಹ ಮನುಷ್ಯ, ನನಗೂ ಸಹ ಆಸೆ ಬರುತ್ತೆ, ಇಲ್ಲ ಅಂತ ಹೇಳಲ್ಲ. ಆದ್ರೆ ಈ ವಾಕ್ಯಗಳು ನನ್ನನ್ನು, ನಿಮ್ಮೆಲ್ಲರನ್ನು ಉತ್ಸಾಹ ಪಡಿಸ್ತಾ ಇದೆ, ಧೈರ್ಯ ಕೊಡ್ತಾ ಇದೆ, ಎನ್ಕರೇಜ್ ಮಾಡ್ತಾ ಇದೆ. ಏನು? ಈ ಭೂಮಿಯಲ್ಲಿ ಯಾವುದೇ ಒಂದು ಸ್ಥಳಕ್ಕೋಸ್ಕರ ಆಸೆ ಪಡಬೇಡಿ. ಯಾವುದೇ ಒಂದು ಸ್ವತ್ತಾಗ್ಲಿ, ಯಾವುದೇ ಒಂದು ಮನೆ ಆಗಲಿ, ಅದಕ್ಕೋಸ್ಕರ ಜಾಸ್ತಿ ಆಸೆ ಪಡೋದು ಬೇಡ. ಯಾಕೆ? ನಮಗೋಸ್ಕರ ಅಲ್ಲಿ ಮನೆ ಸಿದ್ಧವಾಗಿದೆ, ನಮಗೋಸ್ಕರ ಅಲ್ಲಿ ಸ್ಥಳ ಸಿದ್ಧವಾಗಿದೆ. ಈ ಭೂಮಿ ಮೇಲೆ ಮನುಷ್ಯ ಜೀವಿಸೋದೇ ಅದಕ್ಕೆ, ಊಟಕ್ಕಾಗಿ ಮತ್ತು ಇರೋ ಮನೆಗಾಗಿ ಅಲ್ವಾ? ಅದಕ್ಕಾಗಿ ದುಡಿತಾ ಇರ್ತಾನೆ, ಊಟಕ್ಕೆ ಮತ್ತೆ ವಾಸ ಮಾಡ್ಲಿಕ್ಕೆ ಮತ್ತು ಬಟ್ಟೆಗಾಗಿ. ಹೌದಾ? ಬಟ್ಟೆನೂ ಸಹ ನಮಗೋಸ್ಕರ ಇಟ್ಟಿದ್ದಾರೆ. ಇಲ್ಲಿ ನಾವು ಎಷ್ಟು ಬಟ್ಟೆ ತಗೊಂಡಿದ್ವು ಅದು ಯಾವುದು ತೆಗೆದುಕೊಂಡು ಹೋಗಲ್ಲ. ಬಟ್ಟೆನೂ ಸಹ ಇಟ್ಟಿದ್ದಾರೆ. ಹೌದಾ? ಪ್ರಕಟಣೆ 19ರಲ್ಲಿ ಹೇಳಿದ್ದಾರೆ, ಮಹಿಮೆಯ ವಸ್ತ್ರ ಅಂತ. ಪರಿಶುದ್ಧ ಬೆಳ್ಳಗಿರುವ ವಸ್ತ್ರವೂ ಸಹ ನಮಗೋಸ್ಕರ ತಯಾರು ಮಾಡಿ, ಒಳ್ಳೆ ಮಾಡಿ, ಕ್ಲೀನ್ ಆಗಿ ಇಟ್ಟಿದ್ದಾರೆ. ಅದನ್ನು ನಾವು ಧರಿಸಿಕೊಳ್ಳಬೇಕು. ಹಾಲೆಲೂಯಾ.
ನೋಡಿ, ಸ್ಥಳ ನಮಗೋಸ್ಕರ ಸಿದ್ಧವಾಗಿದೆ, ಮನೆ ಸಿದ್ಧವಾಗಿದೆ, ಬಟ್ಟೆ ಸಿದ್ಧವಾಗಿದೆ, ಆ ಪದವಿಗಳು ಸಿದ್ಧವಾಗಿದೆ, ಆ ನಮಗೋಸ್ಕರ ಮತ್ತು ಏನು ಮುಕುಟಗಳು ಸಿದ್ಧವಾಗಿದೆ ತಲೆ ಮೇಲೆ ಇಡ್ಲಿಕ್ಕೆ. ಅದರಲ್ಲಿ ಸ್ಟಾರ್ಗಳು ಸಹ ಸಿದ್ಧವಾಗಿದೆ. ಅದು ಎಲ್ರಿಗೂ ಸಿಗತ್ತಂತ ಹೇಳಕ್ಕಾಗಲ್ಲ. ಸ್ಟಾರು ಎಷ್ಟು ದುಡ್ದಿದ್ದಾರೋ ಕರ್ತನಿಗೋಸ್ಕರ, ಎಷ್ಟು ಕಷ್ಟ ಅನುಭವಿಸಿದಾರೋ ಕರ್ತನ ನಿಮಿತ್ತ, ಅವರಿಗೆ ಸ್ಟಾರ್ಗಳು ಸಿಗೋದು ಇದೆ, ಬರೆದಿದೆ ವಾಕ್ಯದಲ್ಲಿ ಸ್ಟಾರ್ಗಳು. ಪ್ರೈಸ್ ದಿ ಲಾರ್ಡ್. ಇದು ಕರ್ತನ ಪ್ರತ್ಯಕ್ಷ ಅಥವಾ ಆತನ ಬರೋಣದಲ್ಲಿ ನಮಗೆ ಕೊಟ್ಟಿರುವಂತ ವಾಗ್ದಾನಗಳು. ನಮಗೋಸ್ಕರ ಸ್ಥಳ, ನಮಗೋಸ್ಕರ ಮನೆ, ನಮಗೋಸ್ಕರ ಬಟ್ಟೆ, ನಮಗೋಸ್ಕರ ಇರುವ ನಿತ್ಯ ಜೀವ, ಅಂತ್ಯವಾಗದ ಜೀವ. ಆಮೆನ್. ಇದೆಲ್ಲ ಕರ್ತ ನಮಗೋಸ್ಕರ ತಯಾರು ಮಾಡಿಟ್ಟಿದ್ದಾರೆ. ಅದಕ್ಕೋಸ್ಕರನೇ ನಾವು ತವಕ ಪಡ್ತಾ ಇರ್ಬೇಕು. ನಮ್ಮ ಮನಸ್ಸು ಬದಲಾಗ್ಬೇಕು, ದಿನ 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 ಬದಲಾಗ್ತಾ ಹೋಗ್ಬೇಕು. ನಮ್ಮ ಮನಸ್ಸು ಹೊಸದಾಗ್ಬೇಕು. ಕರ್ತನ ಆ ಸಾನ್ನಿಧ್ಯವನ್ನು ಅನುಭವಿಸೋರಾಗ್ಬೇಕು. ನೀತಿ ನಮ್ಮಲ್ಲಿ ಹೆಚ್ಚಾಗ್ತಾ ಹೋಗ್ಬೇಕು. ಒಳ್ಳೆತನ ಹೆಚ್ಚಾಗ್ಬೇಕು. ಕೆಟ್ಟತನ, ಕೋಪ, ದುರುದ್ದೇಶ, ಹೊಟ್ಟೆ ಕಿಚ್ಚು, ಜಗಳ, ಇವೆಲ್ಲ ದೂರ ಆಗ್ತಾ ಹೋಗ್ಬೇಕು. ಹೇಟ್ನೆಸ್ ದೂರ ಆಗ್ಬೇಕು. ಬೇರೆಯವ್ರನ್ನು ದುಃಖಿಸದೇ ಇರಬೇಕು. ಯಾರನ್ನು ನೋಯಿಸಬಾರದು. ಎಲ್ಲರನ್ನು ಪ್ರೀತಿಸಬೇಕು. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಯಾರಾದ್ರೂ ನಮ್ಮನ್ನು ಅನ್ಯಾಯ ಮಾಡಿದಿದ್ರೆ, ದ್ರೋಹ ಮಾಡಿದಿದ್ರೆ, ತುಂಬಾ ಕಷ್ಟ ಕೊಟ್ಟಿದ್ದಿದ್ರೆ, ಅವ್ರನ್ನ ದೇವ್ರ ಕೈಯಲ್ಲಿ ಒಪ್ಪಿಸಿ ಅವ್ರ ಪಾಡಿಗೆ ಅವ್ರನ್ನ ಬಿಟ್ಬಿಡಿ. ಅದು ದೇವರು ಅವರ ನ್ಯಾಯವನ್ನು ತೀರಿಸ್ತಾರೆ. ಕ್ಷಮಿಸೋದು ಬಿಟ್ಬಿಡೋದು ದೇವ್ರು ನೋಡ್ಕೊಳ್ತಾರೆ. ನಾವು ಏನು ಉಲ್ಲಾಸದಿಂದ ಇರ್ಬೇಕು ಅಂತ ವಾಕ್ಯ ಹೇಳ್ತಾರೆ. ನಾವು ಉಲ್ಲಾಸದಿಂದ ಇರ್ಬೇಕು. ಪ್ರೈಸ್ ದಿ ಲಾರ್ಡ್. ಥ್ಯಾಂಕ್ ಯು ಲಾರ್ಡ್. ಮುಂದೆ ವಾಕ್ಯ ಓದುವ. ಮತ್ತಾಯನ ಸುವಾರ್ತೆ 24:29 ಓದುವ. ಓದಿ. ಮತ್ತಾಯ 24:29. ಸ್ತೋತ್ರ. ಆ ದಿನಗಳ ಸಂಕಟವು ತೀರಿದ ಕೂಡಲೇ ಸೂರ್ಯನು ಕತ್ತಲಾಗಿ ಹೋಗುವನು, ಚಂದ್ರನು ಬೆಳಕು ಕೊಡದೆ ಇರುವನು, ನಕ್ಷತ್ರಗಳು ಆಕಾಶದಿಂದ ಉದುರುವವು, ಆಕಾಶದ ಶಕ್ತಿಗಳು ಕದಲುವವು. ಆಗ ಮನುಷ್ಯ ಕುಮಾರನನ್ನು ಸೂಚಿಸುವ ಗುರುತು ಆಕಾಶದಲ್ಲಿ ಕಾಣಬರುವುದು. ಆಗ ಭೂಲೋಕದಲ್ಲಿರುವ ಎಲ್ಲಾ ಕುಲದವರು ಎದೆ ಬಡಿದುಕೊಳ್ಳುವರು ಮತ್ತು ಮನುಷ್ಯ ಕುಮಾರನು ಬಲದಿಂದಲೂ ಬಹು ಮಹಿಮೆಯಿಂದಲೂ ಆಕಾಶದ ಮೇಘಗಳ ಮೇಲೆ ಬರುವುದನ್ನು ಕಾಣುವರು. ಮುಂದೆ ಓದ್ಬೇಕು ಬ್ರದರ್. ಎಸ್. ಮತ್ತು ಆತನು ತುತ್ತೂರಿಯ ಮಹಾಶಬ್ದದಿಂದ ತನ್ನ ದೂತರನ್ನು ಕಳುಹಿಸುವನು. ಅವರು ಆತನು ಆದುಕೊಂಡವರನ್ನು ಆಕಾಶದ ಒಂದು ಕಡೆಯಿಂದ ಮತ್ತೊಂದು ಕಡೆಯವರೆಗೆ 4 ದಿಕ್ಕುಗಳಿಂದ ಒಟ್ಟುಗೂಡಿಸುವರು. ಆಮೆನ್. ಆತನು ತುತ್ತೂರಿಯ ಮಹಾಶಬ್ದದಿಂದ ತನ್ನ ದೂತರನ್ನು ಕಳಿಸುವನು. ಅವರು ಆತನು ಆದುಕೊಂಡವರನ್ನು, ಯಾರಿದು? ಆದುಕೊಂಡವರನ್ನು ಆಕಾಶದ ಒಂದು ಕಡೆಯಿಂದ ಮತ್ತೊಂದು ಕಡೆಯವರೆಗೆ ಈ ಭೂಮಿಯ 4 ದಿಕ್ಕುಗಳಿಂದ ತಾನು ಆರಿಸಿಕೊಂಡಂತ, ಯೇಸು ಕ್ರಿಸ್ತನನ್ನು ನಂಬಿಕೊಂಡಂತ, ಯೇಸುವಿನ ನಾಮದ ನಿಮಿತ್ತ ತೊಂದರೆಯನ್ನು ಅನುಭವಿಸುತ್ತಾ, ದುಃಖವನ್ನು ಅನುಭವಿಸುತ್ತಾ, ಕಷ್ಟಗಳನ್ನು ಸಹಿಸುತ್ತಾ, ಅನೇಕ ಪೀಡನೆಗಳನ್ನು ಸಹಿಸುತ್ತಾ, ನಿಂದೆಗಳನ್ನು ಸಹಿಸುತ್ತಾ, ಸುವಾರ್ತೆಯನ್ನು ಸಾರುತ್ತಾ, ಬಡತನವನ್ನು ಸಹಿಸುತ್ತಾ, ಹೊಟ್ಟೆಪಾಡಿಗಾಗಿ ಕಷ್ಟಪಡುತ್ತಾ, ಯೇಸುವಿಗಾಗಿ ಓಡುತ್ತಾ ಇದ್ದಂತ ಎಲ್ಲಾ ಮಕ್ಕಳನ್ನು ಆತನು ಭೂಮಿಯ 4 ದಿಕ್ಕುಗಳಿಂದ ಒಟ್ಟುಗೂಡಿಸುವನು. ಅದು
ಕರ್ತನಾದ ಯೇಸುವಿನ ಪ್ರತ್ಯಕ್ಷದ ದಿನದಲ್ಲಿ ಆಗುವುದು. Praise the Lord. Praise the Lord. ಆ ದಿನದಲ್ಲಿ ನಾವು ಸಂತೋಷ ಪಡುವೆವು, ಆತನ ಮಕ್ಕಳು ಸಂತೋಷ ಪಡುವರು. ಆದರೆ ಈ ಭೂಲೋಕದಲ್ಲಿರುವ ಎಲ್ಲ ಕುಲದವರು, ಯೇಸುವನ್ನು ನಂಬದೇ ಇರುವವರು, ಎದೆ ಬಡುಕೊಳ್ಳುವವರು, ಅದರಲ್ಲಿ ವಿಶ್ವಾಸಿಗಳು ಸಹ ಬರಬಹುದು, ಹೇಳಲಿಕ್ಕೆ ಆಗುವುದಿಲ್ಲ. ಯಾಕಂದ್ರೆ ಎಲ್ಲ ವಿಶ್ವಾಸಿಗಳು ಕರ್ತನ ಆಗಮನದಲ್ಲಿ ಪರಲೋಕಕ್ಕೆ ಹೋಗ್ತಾರೆ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. ಕೆಲವೊಂದಷ್ಟು ವಿಶ್ವಾಸಿಗಳು ಖಂಡಿತವಾಗಿ ಎದೆ ಬಡ್ಕೊಳ್ತಾರೆ. ಇವತ್ತು ಯೇಸುವಿನ ಬಗ್ಗೆ ಸಭೆಯಲ್ಲಿ ಎಷ್ಟು ಎಚ್ಚರಪಡಿಸಿದ್ರು, ನೀತಿಯ ಬಗ್ಗೆ ಎಷ್ಟು ಹೇಳಿದ್ರು, ಅವರ ಬಾಯಿಯಲ್ಲಿ ಕೆಟ್ಟ ಮಾತು ಬಿಟ್ಟು ಹೋಗಲ್ಲ, ಅವರ ಮನಸ್ಸಿನಲ್ಲಿರೋ ದುರುದ್ದೇಶ ಬಿಟ್ಟು ಹೋಗಲ್ಲ, ಅವರ ಆಲೋಚನೆಗಳು ಕೆಟ್ಟದವುಗಳಾಗಿರ್ತವೆ. ಹೌದಾ? ಸೊ ಮನುಷ್ಯರನ್ನು ಸಂತೋಷ ಪಡಿಸ್ತಾ ಇರ್ತವೆ. ದೇವರ ಬಗ್ಗೆ ಕಾಳಜಿನೇ ಇಲ್ಲ, ದೇವರನ್ನು ಭಯಪಟ್ಟು ಜೀವಿಸಲ್ಲ. ಅಂತವರು ಖಂಡಿತವಾಗಿ ಈ ಎದೆ ಬಡಿದುಕೊಳ್ಳುವ ಗುಂಪಿನಲ್ಲಿ ನಿಂತಿರ್ತಾರೆ. ಅದಕ್ಕೋಸ್ಕರ ಕರ್ತನ ಮುಂದೆ ತಗ್ಗಿ ನಡೀರಿ, ಆತನು ಅವರಿಗೆ ಮೇಲಕ್ಕೆತ್ತುವನು. ಆಮೆನ್. ಸೊ ಅದು ದಿನ ಎಲ್ಲ ಇಡೀ ಲೋಕ ಎದೆ ಬಡ್ಕೊಳ್ತಾ ಮರ್ತಾ ಇರ್ತಾರೆ, ನೊಂದ್ಕೊಳ್ತಾ ಇರ್ತಾರೆ. ಅಯ್ಯೋ, ಯೇಸು ನಿಜವಾದ ಕರ್ತನ, ನಾವೆಲ್ಲ ಆರಾಧಿಸಿದ್ದು ದೇವರಲ್ವಾ? ವಿಗ್ರಹಗಳು ಎಲ್ಲಿ ಹೋದು? ಒಂದು ವಿಗ್ರಹಗಳು ಮಾತಾಡ್ತಾ ಇಲ್ಲ, ವಿಗ್ರಹಗಳು ಸಹಾಯಕ್ಕೆ ಬರ್ತಾ ಇಲ್ಲ. ಆಕಾಶ ಭೂಮಿಗಳನ್ನು ಸೃಷ್ಟಿಸಿದವನು ಮನುಷ್ಯ ಕುಮಾರನಾದ ಯೇಸು ಎಂಬುದು ಆತನು ಆ ದಿನದಲ್ಲಿ ಎಲ್ಲರಿಗೆ ತಿಳಿಯಬರುವುದು, ಎಲ್ಲರಿಗೂ ತಿಳಿದು ಬರುವುದು. ಅಂತ ದಿನವಾಗಿದೆ ಅದು. ಮಹಾ ದಿನವಾಗಿದೆ, ಭಯಂಕರವಾದ ದಿನವಾಗಿದೆ. ಸೂರ್ಯನು ಕತ್ತಲಾಗುವ ದಿನವಾಗಿದೆ. ಮಾರ್ನಿಂಗ್ ಅನ್ನೋದಿಲ್ಲ, ಆಮೇಲೆ ಬೆಳಿಗ್ಗೆ ಆಗುವುದು ಅನ್ನೋದಿಲ್ಲ, ಅಲ್ಲಿ ಸಂಜೆ ಆಗುವುದು ಅನ್ನೋದು ಇಲ್ಲ, ಚಂದ್ರನು ಇಲ್ಲ, ಬೆಳಕು ಕೊಡದೆ ಹೋಗುವನು. ಸೂರ್ಯನು ಕತ್ತಲಾಗುವನು, ಚಂದ್ರನು ಕೆಂಪಗಾಗುವನು, ನಕ್ಷತ್ರಗಳು ಆಕಾಶದಿಂದ ಉದುರಿವು, ಆಕಾಶದ ಶಕ್ತಿಗಳು ಕದಲುವು. ಇನ್ನು ಆಕಾಶಕ್ಕೆ ಬೆಲೆ ಇಲ್ಲ, ಭೂಮಿ ಮೇಲೆಲ್ಲ ಕತ್ತಲು, ಸೂರ್ಯ ಇಲ್ಲ, ಬೆಳಕು ಕೊಡ್ತಾ ಇಲ್ಲ ಸೂರ್ಯ. ಆವಾಗ ಯೇಸು ಲೋಕದ ಬೆಳಕೆಂಬುದಾಗಿ ಇಡೀ ಲೋಕಕ್ಕೆ ಅರಿವು ಉಂಟಾಗ್ತದೆ. ಇವತ್ತು ಆ ವಾಕ್ಯಕ್ಕೆ ಎಷ್ಟು ಮಾತ್ರ ನಾವು ಬೆಲೆ ಕೊಡ್ತೀವಿ ಹೇಳಿ? ಜೀಸಸ್ ಕ್ರೈಸ್ಟ್ ಇಸ್ ದ ಲೈಟ್ ಆಫ್ ದ ವರ್ಲ್ಡ್. ಹಿ ಈಸ್ ದ ಲೈಟ್. ಆತನೇ ನಿಜವಾದ ಬೆಳಕು. ಆತನು ಲೋಕಕ್ಕೆ ಬಂದಿದ್ದನು, ಆದರೆ ಲೋಕವು ಆತನನ್ನು ಅರಿಯಲಿಲ್ಲ. ನಿಜವಾದ ಬೆಳಕು ಲೋಕಕ್ಕೆ ಬಂದಿತ್ತು, ಪುನಃ ಬರ್ಲಿಕ್ಕಿದೆ ಆ ಬೆಳಕು. ಆ ದಿನದಲ್ಲಿ ಎಲ್ಲರೂ ಆ ಬೆಳಕನ್ನು ಕಾಣುವರು. ಯಾಕಂದ್ರೆ ಸೂರ್ಯ, ಚಂದ್ರ, ನಕ್ಷತ್ರವನ್ನು ಸೃಷ್ಟಿಸಿದಾತನೇ ಅದನ್ನೆಲ್ಲ ಸ್ವಿಚ್ ಆಫ್ ಮಾಡಿಬಿಡ್ತಾರೆ. ಸೂರ್ಯ, ಚಂದ್ರ, ನಕ್ಷತ್ರ ಸ್ವಿಚ್ ಅನ್ನು ಆಫ್ ಮಾಡಿಬಿಡ್ತಾರೆ. ಅವತ್ತು ನೇರವಾಗಿ ಆತನೇ ಬೆಳಕಾಗಿ, ನೋಡಿ ನಾನೇ ಸೃಷ್ಟಿಸಿದ್ದೆಲ್ಲ, ಇದೆಲ್ಲ ನನ್ನ ಸೃಷ್ಟಿ, ಸೂರ್ಯ ಎಲ್ಲ ಅಂತ ಹೇಳ್ಕೊಂಡು ತಾನೇ ಇಳಿದು ಬರುವಾಗ ಆತನ ಬೆಳಕು ಇಡೀ ಭೂಮಿಯನ್ನು ಆವರಿಸಿಕೊಂಡಿರ್ತದೆ. 4 ದಿಕ್ಕಿನಲ್ಲಿ ಕ್ರಿಸ್ತನ ಬೆಳಕು ಪ್ರತ್ಯಕ್ಷವಾಗಿರ್ತದೆ. ಅದಕ್ಕೆ ಪ್ರತ್ಯಕ್ಷ ಅಂತ ಹೇಳೋದು. ಹಲ್ಲೆಲೂಯಾ. ಇದು ಕರ್ತನ ಆಗಮನದ ಮಹಾದಿನವಾಗಿದೆ. ಮತ್ತು ಕೊನೆಯದಾಗಿ ಒಂದು ವಾಕ್ಯ ಓದುವ. ಒಂದು ಥೆಸಲೋನಿಯ 4ನೇ ಅಧ್ಯಾಯ 13ರಿಂದ ಓದುವ. 1 ಥೆಸಲೋನಿಯ 4ನೇ ಅಧ್ಯಾಯ 13ರಿಂದ ಓದುವ. ಸಹೋದರರೇ, ನಿದ್ರೆ ಹೋಗುವವರ ಗತಿ ಏನೆಂದು ನೀವು ತಿಳಿಯದೇ ಇದ್ದು ನಿರೀಕ್ಷೆ ಇಲ್ಲದವರಾದ ಇತರರಂತೆ ದುಃಖಿಸುವುದು ನಮ್ಮ ಮನಸ್ಸಿಗೆ ಒಪ್ಪುವುದಿಲ್ಲ.
ಯೇಸು ಸತ್ತು ಜೀವಿತನಾಗಿ ಎದ್ದನೆಂದು ನಾವು ನಂಬಿದ ಮೇಲೆ ಅದರಂತೆ ಯೇಸುವಿನಲ್ಲಿದ್ದುಕೊಂಡು ನಿದ್ರೆ ಹೋಗುವವರನ್ನೂ ಸಹ ದೇವರು ಆತನೊಡನೆ ಕರೆದುಕೊಂಡು ಬರುವನೆಂದು ನಂಬಬೇಕಲ್ಲವೇ? ಆಮೇಲೆ ನೋಡಿ, ಯೇಸುವಿನಲ್ಲಿ ಇದ್ದುಕೊಂಡು ನಿದ್ರೆ ಹೋದವರನ್ನು, ಎಲ್ಲರನ್ನು ಯೇಸು ಕರ್ಕೊಂಡು ಬರಲ್ಲ. ಸುಮ್ಮನೆ ನಂಬಿಕೆ ಇದ್ದುಕೊಂಡು ನಿದ್ರೆ ಹೋದವ್ರು ಹೇಳಲ್ಲ. ಯೇಸುವಿನಲ್ಲಿ ಇರೋದಂತ ಹೇಳಿದ್ರೆ, ಯೇಸು ಹೇಳಿದ್ದಾರೆ, ನೀವು ನನ್ನಲ್ಲಿ, ನನ್ನ ವಾಕ್ಯಗಳು ನಿಮ್ಮಲ್ಲಿ. ಯೇಸುವಿನ ವಾಕ್ಯಗಳನ್ನು ಯಾರು ಸರಿಯಾಗಿ ಪಾಲಿಸ್ತಾರೋ ಅವರು ಮಾತ್ರ ಯೇಸುವಿನಲ್ಲಿ ನೆಲೆ ನಿಂತಿರ್ತಾರೆ. ಅಂಥವರು ನಿದ್ರೆ ಹೊಂದಿದ್ದಿದ್ರೆ, ಅಂಥವರು ಮರಣ ಹೊಂದಿದ್ದಿದ್ರೆ, ಅವರುಗಳು ಯೇಸು ಬರುವ ದಿನದಲ್ಲಿ ಆತನೊಡನೆ ಎದ್ದು ಬರ್ತಾರೆ, ಆತನೊಡನೆ ಎದ್ದು ಬರ್ತಾರೆ ಅಂತ ವಾಕ್ಯ ಹೇಳ್ತದೆ. ಪ್ರೈಸ್ ದಿ ಲಾರ್ಡ್. ಯೇಸುವಿನಲ್ಲಿ ಇರ್ಬೇಕು ನಾವು, ಲೋಕದಲ್ಲಿ ಇರಬಾರ್ದು, ಪಾಪದಲ್ಲಿ ಇರಬಾರ್ದು, ಬೇರೆ ಯಾರ ಜೊತೆಯಲ್ಲಿ ಇರಬಾರ್ದು, ಬೇರೆ ಯಾರ ಫಾಲೋವರ್ಸ್ ಆಗಿರಬಾರ್ದು, ಬೇರೆ ರೀತಿಯ ನಂಬಿಕೆಯಲ್ಲಿ ನಾವು ಇರಬಾರ್ದು. ಯೇಸು ಕ್ರಿಸ್ತನ ಏನ್ ನಮಗೆ ಕಲಿಸಿದ್ದಾನೋ ಯೇಸು ಕ್ರಿಸ್ತನ ನಂಬಿಕೆಯಲ್ಲಿ ನಾವು ಇರಬೇಕು. ಇವತ್ತು ಅನೇಕರು ಸೇವಕರನ್ನು ಫಾಲೋ ಮಾಡ್ತಾರೆ, ಅನೇಕ ಸೇವಕರನ್ನು ಫಾಲೋ ಮಾಡಬಾರ್ದು. ಅದರಲ್ಲಿ ಒಳ್ಳೆ ಸೇವಕರು ಇರುತ್ತಾರೆ, ಕೆಟ್ಟ ಸೇವಕರು ಸಹ ಇರ್ತಾರೆ. ಯಾರನ್ನು ಫಾಲೋ ಮಾಡಬಾರ್ದು. ಅವರು ಹೇಳಿದ ಒಳ್ಳೆದನ್ನು ತೆಗೆದುಕೊಂಡು ಆ ಒಳ್ಳೆ ವಾಕ್ಯಗಳನ್ನು ಫಾಲೋ ಮಾಡಬೇಕು. ಇವತ್ತು ಅನೇಕ ಸೇವಕರು ದೇವರಾಗಿದ್ದಾರೆ, ದೇವರ ಸ್ಥಾನದಲ್ಲಿದ್ದಾರೆ. ಸೇವಕರ ಹಿಂದೆ ಹೋಗಬಾರ್ದು ನಾವು. ಸೇವಕರು ದೊಡ್ಡವರಲ್ಲ, ಸೇವಕರು ದೇವರಲ್ಲ. ಅವರು ಕೇವಲ ದೇವರ ಕೆಲಸದವರು. ಅವರಿಗೆ ಬೇಕಾದ ಪ್ರತಿಫಲ ದೇವರು ಕೊಡ್ತಾರೆ. ಆದರೆ ನಾವು ಫಾಲೋ ಮಾಡಬೇಕಾಗಿರುವುದು ಯೇಸು ಕ್ರಿಸ್ತನನ್ನು ಮಾತ್ರ. ನೋಡಿ, ಇಲ್ಲಿ ಕಲಿಸಿರುವ ಈ ವಾಕ್ಯದ ಉದ್ದೇಶ ಏನು ಅಂತ ಹೇಳಿದ್ರೆ, ಅನೇಕರು ಸಾವನ್ನಪ್ಪಿದ್ದಾರೆ ಅಲ್ವಾ? ಕ್ರಿಸ್ತನನ್ನು ಸರಿಯಾಗಿ ನಂಬಿ ಅವರು ಮರಣ ಹೊಂದಿದ್ದಿದ್ರೆ ಅದು ನಿಜವಾಗಿಯೂ ಆಶೀರ್ವಾದ. ಅದು ಏನು, ನಿಜವಾಗಿಯೂ ಆಶೀರ್ವಾದ. ಯಾಕೆ ಹೇಳಿ? ಇನ್ನೊಂದ್ ಕಡೆ ವಾಕ್ಯ ಬರೆದಿದೆ, ಜನನದ ದಿನಕ್ಕಿಂತ ಮರಣದ ದಿನ ಉತ್ತಮ ಎಂಬುದಾಗಿ. ಅದರ ಅರ್ಥ ನನಗೆ ಅದ್ಭುತ ಅನ್ಸುತ್ತೆ. ನಾನು ಕೆಲವೊಂದು ತಿಂಗಳ ಹಿಂದೆ ಒಂದು ವಾಕ್ಯ ಓದುವಾಗ ವಾಕ್ಯದಲ್ಲಿ ಈ ರೀತಿಯಾಗಿ ಬರೆದಿದೆ. ಯೇಸು ಹೇಳ್ತಾರೆ ನಿಕೋಮದೇನಿಗೆ ಏನಂತಾನೆ, ನೀನು ಪುನಃ ಹುಟ್ಟದಿದ್ದರೆ ಪರಲೋಕ ರಾಜ್ಯ ಸೇರುವುದೇ ಇಲ್ಲ ಎಂಬುದಾಗಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಇದು ಏನ್ ಹೇಳ್ತಾ ಇದ್ದೀನಂತ. ಬೇಕಾದ್ರೆ ವಾಕ್ಯ ತೆಗೆದು ಓದಿ. ಯೋಹನ್ನ 3:3 ಮತ್ತೆ 5. ಯೋಹನ್ನ 3:3. ಥ್ಯಾಂಕ್ ಯು ಜೀಸಸ್. ಯೋಹನ್ನ. ಅದಕ್ಕೆ ಯೇಸು, ನಾನು ನಿನಗೆ ನಿಜವಾಗಿ ಹೇಳುತ್ತೇನೆ, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನು ಕಾಣಲಾರನು ಅಂದನು. ಅದಕ್ಕೆ ಯೇಸು, ನಿಲ್ಲಿ. ಯೇಸು ಯಾರಿಗೆ ಹೇಳ್ತಾ ಇದ್ದಾರೆ? ನಿಕೋದೇಮನಿಗೆ. ಹೌದಾ? ನಿಕೋದೇಮನಿಗೆ ಹೇಳ್ತಾ ಇದ್ದಾರೆ, ನೀನು ನಿಜವಾಗಿ ನಿನ್ಗೆ ಹೇಳ್ತಾ ಇದ್ದಾನೆ, ಒಬ್ಬ ವ್ಯಕ್ತಿ ಹೊಸದಾಗಿ ಹುಟ್ಟಬೇಕಂತ. ಹೊಸದಾಗಿ ಹುಟ್ಟದೇ ಇದ್ರೆ ಅವನು ದೇವರ ರಾಜ್ಯಕ್ಕೆ ಸೇರಲಾರನು, ಕಾಣಲಾರನು. ಇದರಲ್ಲಿ ಒಂದು ಸೀಕ್ರೆಟ್ ನಿಮ್ಗೆ ತೋರಿಸ್ತಾ ಇದ್ದೀನಿ. ಅಂದ್ರೆ ಈ ಭೂಮಿ ಮೇಲೆ ಹುಟ್ಟಿ ಆತನು ಏನು ಪ್ರಯೋಜನ ಇಲ್ಲ. ಟ್ರೈ ಟು ಅಂಡರ್ಸ್ಟ್ಯಾಂಡ್ ಮೀ, ಓಕೆ? ಈ ಭೂಮಿ ಮೇಲೆ ಹುಟ್ಟಿ ಏನು ಪ್ರಯೋಜನ ಇಲ್ಲ. ಒಂದು ವೇಳೆ ಆತನು ಯೇಸುವನ್ನು ನಂಬಿ ದೀಕ್ಷಾ ಸ್ನಾನದೊಡನೆ ಯೇಸುವಿನ ಮರಣದೊಂದಿಗೆ ಸತ್ತು ಯೇಸುವಿನ ಪುನರುತ್ಥಾನದಲ್ಲಿ ಆತನು ಪುನಃ ಹುಟ್ಟಿಕೊಳ್ಳದೆ ಇದ್ರೆ ಆತನು ಈ ಭೂಮಿ ಮೇಲೆ ಹುಟ್ಟಿ ಏನು ಪ್ರಯೋಜನ ಇಲ್ಲ ಎಂಬುದಾಗಿ. ಬ್ರದರ್ ಮ್ಯೂಟ್ ಮಾಡಿ. ಪ್ರೈಸ್ ದಿ ಲಾರ್ಡ್.
ಅಂದ್ರೆ ಈ ಭೂಮಿಯ ಹುಟ್ಟಿಗೆ ಯೇಸು ಏನ್ ಹೇಳ್ತಿದ್ದಾರೆ? ಪ್ರಯೋಜನವಿಲ್ಲ, ನೀನು ಪುನಃ ಹುಟ್ಟಬೇಕು, ಆವಾಗ ಮಾತ್ರ ಪ್ರಯೋಜನ. ದೇವರ ರಾಜ್ಯ ನೀನು ನೋಡಿವಿ, ಭೂಮಿಯಲ್ಲಿ ಹುಟ್ಟಿ ಏನೂ ಪ್ರಯೋಜನ ಇಲ್ಲ, ದೇವರ ರಾಜ್ಯ ನೋಡಕ್ಕಾಗಲ್ಲ ಅಂತ ಇದ್ದಾರೆ. ನಾನು ಹೇಳುವ ಪಾಯಿಂಟ್, ಇವತ್ತು ದೇವರ ರಾಜ್ಯದಲ್ಲಿ ಹುಟ್ಟಿದೆ ಅಂತ ಎಷ್ಟು ಜನ ಕೊಂಡಾಡ್ತಾರೆ, ಆದ್ರೆ ಭೂಮಿಯ ಹುಟ್ಟಿಗೆ ಎಷ್ಟು ಪ್ರಶಂಸೆ ಕೊಡ್ತಾರೆ ಅಲ್ವಾ? ಐ ಟೆಲ್ ಯು ಒನ್ ಥಿಂಗ್, ಡೈರೆಕ್ಟ್ಲಿ ಕೆಲವರಿಗೆ ಬೇಸರ ಆಗ್ಬೋದು. ಹ್ಯಾಪಿ ಬರ್ತ್ಡೇ ಸೆಲೆಬ್ರೇಷನ್ ಈಸ್ ನಾಟ್ ಬಿಬ್ಲಿಕಲ್, ಇಟ್ ಈಸ್ ಪೇಗನ್ ಕನೆಕ್ಷನ್ ಇದೆ ಅದಕ್ಕೆ. ಬರ್ತ್ಡೇ ಸೆಲೆಬ್ರೇಷನ್ಗೆ ಬೈಬಲಿಗೆ ಸಂಬಂಧನೇ ಇಲ್ಲ, ಗೊತ್ತುಂಟಾ? ದೇವರು ನಮಗೆ ಭೂಮಿಯಲ್ಲಿ ಜನ್ಮ ಕೊಟ್ಟಿದ್ದಕ್ಕೆ ದೇವರನ್ನು ಸಂತೋಷದಿಂದ ಕೊಂಡಾಡಿ ದೇವರೇ ಸ್ತೋತ್ರ ಅಂತ ಅಷ್ಟೇ. ಅದನ್ನು ಬಿಟ್ಟು ದಿಸ್ ಕೇಕ್ ಬಿಸ್ನೆಸ್ ನಡೆದಿದೆಯಲ್ಲ, ಇದ್ರ ಹಿಂದೆ ದೊಡ್ಡ ರಹಸ್ಯ ಇದೆ. ಯಾಕೆಂದ್ರೆ ಬೈಬಲ್ ಮುಂದೆ ಇಟ್ಟು ಮಾತಾಡ್ತಾ ಇದ್ದೀನಿ. ಬೈಬಲ್ ಅಲ್ಲಿ ಎರಡೇ ಕಡೆ ಬರ್ತ್ಡೇ ಸೆಲೆಬ್ರೇಟ್ ಮಾಡಿದ್ದು. ಒಂದು, ಫರೋನ ಬರ್ತ್ಡೇ ಸೆಲೆಬ್ರೇಟ್ ಮಾಡಿದಾಗ ಅಲ್ಲಿ ಒಂದು ಮೃತ್ಯು ಉಂಟಾಯಿತು. ಅಲ್ಲಿ ಒಬ್ಬ ಮೃತ್ಯು ಉಂಟಾಯಿತು ಯೋಸೇಫನ ಸಮಯದಲ್ಲಿ ಅಲ್ವಾ? ಅದೇ ರೀತಿ ಹೊಸ ಒಡಂಬಡಿಕೆಯಲ್ಲಿ ಸಹ ಹೆರೋದನು ತನ್ನ ಬರ್ತ್ಡೇ ಸೆಲೆಬ್ರೇಟ್ ಮಾಡಿದಾಗ ಸ್ನಾನಿಕನಾದ ಯೋಹಾನನ ತಲೆ ಕತ್ತರಿಸಬೇಕಾಯ್ತು, ಅಲ್ಲಿಯೂ ಸಹ ಒಂದು ಮರಣ ಉಂಟಾಯಿತು. ಸೊ ಎರಡು ಬರ್ತ್ಡೇ ಸೆಲೆಬ್ರೇಷನ್ ಕೂಡ ದೇವರ ವಿರೋಧಿಯಾಗಿದ್ದಂತ ವ್ಯಕ್ತಿಯ ಸೆಲೆಬ್ರೇಷನ್, ಬರ್ತ್ಡೇ ಸೆಲೆಬ್ರೇಷನ್ ಆಗಿದೆ. ಆದ್ರೆ ದೇವರ ಭಕ್ತರ ಒಂದೇ ಒಂದು ಬರ್ತ್ಡೇ ಸೆಲೆಬ್ರೇಷನ್ ಬೈಬಲ್ ಅಲ್ಲಿ ಇಲ್ಲ. ದೇವರ ವಿರೋಧಿಯ ಬರ್ತ್ಡೇ ಸೆಲೆಬ್ರೇಷನ್ ಬೈಬಲ್ ಅಲ್ಲಿ ಇದೆ. ಹಳ ಒಡಂಬಡಿಕೆಯಲ್ಲಿ ಒಂದು, ಹೊಸ ಒಡಂಬಡಿಕೆಯಲ್ಲಿ ಒಂದು. ಎರಡೂ ಕಡೆ ಮೃತ್ಯುವನ್ನು ನೋಡಿದ್ದಾರೆ. ನೋಡಿ, ಎಲ್ಲರೂ ಕೇಕ್ ಇಟ್ಟು ಬೆಳಕನ್ನು ಊದ್ತಾರೆ, ಲೈಟ್ ಹಾರಿ ಹೋಗ್ತದೆ. ಅದು ಒಳ್ಳೆ ಸೂಚನೆನಾ ಕೆಟ್ಟ ಸೂಚನೆನಾ? ಬೆಳಕನ್ನು ಹಚ್ಚುವುದು ಒಳ್ಳೆ ಸೂಚನೆ, ಬೆಳಕನ್ನು ಹಾರಿಸುವುದು ಜೀವಿತದಲ್ಲಿ ಕತ್ತಲೆಯನ್ನು ತೋರಿಸುವಂತದ್ದಾಗಿ. ಇದು ಸೈತಾನ ಹುಟ್ಟಿಸಿ ಹಾಕಿದ್ದೆಲ್ಲ. ಅದಕ್ಕೆ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ಲೋಕವನ್ನು ಅನುಸರಿಸಿ ನಡೆಯಬೇಡಿರಿ, ನಿಮ್ಮ ಮನಸ್ಸನ್ನು ಹೊಸದನ್ನಾಗಿ ಮಾಡಿ ಕರ್ತನಿಗೆ ಮೆಚ್ಚುಗೆ ಆದದ್ದು ಏನೇನೆಂಬುದನ್ನು ತಿಳಿದುಕೊಳ್ಳಿ. ಡು ನಾಟ್ ಕನ್ಫರ್ಮ್ ಟು ದಿಸ್ ವರ್ಲ್ಡ್. ಮಕ್ಕಳು ಪಾಪ ಮಾಡ್ತಾರೆ ಬಿಡಿ, ಮಕ್ಕಳಿಗೆ ನೆನೆಸ್ಬೇಡಿ, ಅವ್ರಿಗೆ ಗೊತ್ತಿಲ್ಲ, ನಿಧಾನವಾಗಿ ಅವ್ರಿಗೆ ಕಲಿಸ್ಬೇಕು. ಎನಿವೆ, ನಾನು ಮುಂದೆ ಹೋಗ್ತೀನಿ. ಲೋಕಕ್ಕೆ ಸಂಬಂಧವಾದವುಗಳೆಲ್ಲವೂ ನಾಶನಕ್ಕೆ ಹೋಗ್ತದೆ. ಈ ಲೋಕವು, ಲೋಕದಲ್ಲಿರುವ ಸಂಗತಿಗಳು ತಂದೆಯಾದ ದೇವರಿಗೆ ಇಷ್ಟವೇ ಇಲ್ಲ. ತಂದೆ ಪ್ರೀತಿ ಇಲ್ಲ ಅವರ ಮೇಲೆ. ಲೋಕವನ್ನು ಪ್ರೀತಿಸುವವರು, ಲೋಕದಲ್ಲಿರುವಂತಹ ಸಂಗತಿಯನ್ನು ಪ್ರೀತಿಸುವವರ ಮೇಲೆ ದೇವರ ಪ್ರೀತಿ ನೆಲೆ ನಿಲ್ಲುವುದಿಲ್ಲ. ಅದಕ್ಕೆ ವಾಕ್ಯ ಸ್ಪಷ್ಟವಾಗಿ ಬರೆದಿಟ್ಟಿದೆ, ಲೋಕವನ್ನು ಪ್ರೀತಿಸಬೇಡಿ, ದೇವರ ಪ್ರೀತಿ ಇರಲ್ಲ ಆಮೇಲೆ. ಯಾರು ಲೋಕವನ್ನು ಹೇಟ್ ಮಾಡ್ತಾರೋ ಅವ್ರ ಮೇಲೆ ದೇವರ ಪ್ರೀತಿ ನೆಲೆ ನಿಂತಿರ್ತದೆ. ಪ್ರೈಡ್ ಆಫ್ ಲೈಫ್, ಬದುಕು ಬಾಳಿನ ಡಂಬ. ಈ ಬದುಕು ಬಾಳಿನ ಡಂಬ, ಪ್ರೈಡ್ ಆಫ್ ಲೈಫ್. ತನ್ನೊಳಗೆ ತನ್ನನ್ನು ತೋರಿಸ್ಕೊಳ್ಳೋದು, ನಾನು ಎಂತವನು ಅಂತ. ನೋ, ಡೋಂಟ್ ಶೋ ದಟ್, ಡೋಂಟ್ ಡೂ ದಟ್. ಬಿ ಹಂಬಲ್ ಬಿಫೋರ್ ಗಾಡ್. ದೇವರ ಮುಂದೆ ತಗ್ಗಿಸಿಕೊಳ್ಳಿರಿ, ಆಗಲ ಆತನು ನಮಗೆ ಮೇಲಕ್ಕೆ ಎತ್ತುವನು. ಎಷ್ಟೊಂದಿಗೆ ಅರ್ಥ ಆಗ್ತಾ ಇದೆ? ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ಸೊ ಕರ್ತನ ದಿನದಲ್ಲಿ ನಾವು ಸಿದ್ಧರಾಗಬೇಕಾದ್ರೆ ನಮ್ಮನ್ನೇ ತಗ್ಗಿಸಿಕೊಳ್ಬೇಕು. ಆಮೆನ್. ಬನ್ನಿ, ಪುನಃ ವಾಕ್ಯಕ್ಕೆ ಬರ್ತೀನಿ. ಏನು? ಯೇಸುವಿನಲ್ಲಿ ಸತ್ತವರು ಅವರು ಪುನಃ ಆತನು ಬರುವಾಗ ಅವರನ್ನು ಕರ್ಕೊಂಡು ಬರುತ್ತಾರೆ ಎಂಬುದಾಗಿ. ಇದು ನಮಗೆ ಇಟ್ಟಿರುವಂತ ದೊಡ್ಡ ನಿರೀಕ್ಷೆ. The greatest hope we have in the Lord is that if we die in the Lord Jesus, we will resurrect. We will come with him when he appears. ಆತನು ಪುನಃ ಬರುವಾಗ ಆತನ ಜೊತೆ ಸತ್ತವರು, ಯಾರು? ಯೇಸುವಿನಲ್ಲಿ ನಂಬಿ ಸತ್ತವರು ಎದ್ದು ಬರುತ್ತಾರೆ. ಅದು ಇಲ್ಲಿ ಮುಂದೆ 15ನೇ ವಾಕ್ಯದಲ್ಲಿ ಹೇಳ್ತಾರೆ, ಪೌಲನು, ನಾವು
ಕರ್ತನ ಮಾತಿನ ಆಧಾರದಿಂದ ನಿಮಗೆ ಹೇಳುವುದೇನೆಂದರೆ, ಕರ್ತನು ಪ್ರತ್ಯಕ್ಷನಾಗುವವರೆಗೂ ಜೀವದಿಂದ ಉಳಿದಿರುವ ನಾವು ನಿದ್ರೆ ಹೋದವರಿಗಿಂತ ಮುಂದಾಗುವುದೇ ಇಲ್ಲ. ಕರ್ತನು ತಾನೇ ಆಜ್ಞಾಘೋಷದೊಡನೆಯೂ ಪ್ರಧಾನ ದೂತನ ಶಬ್ದದೊಡನೆಯೂ ದೇವರ ತುತ್ತೂರಿ ಧ್ವನಿಯೊಡನೆಯೂ ಆಕಾಶದಿಂದ ಇಳಿದು ಬರುವನು. ಆಗ ಕ್ರಿಸ್ತನಲ್ಲಿರುವ ಸತ್ತವರು ಮೊದಲು ಎದ್ದು ಬರುವರು. ಆಮೇಲೆ ಜೀವದಿಂದುಳಿದಿರುವ ನಾವು ಅಂತರಿಕ್ಷದಲ್ಲಿ ಕರ್ತನನ್ನು ಎದುರುಗೊಳ್ಳುವುದಕ್ಕಾಗಿ ಅವರ ಸಂಗಡಲೇ ಮೇಘವಾಹನರಾಗಿ ಪಕ್ಕನೆ ಒಯ್ಯಲ್ಪಡುವೆವು. ವಾವ್! ಹಾಗಾದ್ರೆ ಮರಣ ಅನ್ನೋದು ದೇವರ ಮುಂದೆ ಇವತ್ತು ಯಾವ ವಿಷಯ ಅಲ್ಲ. ರೈಟ್? ಪ್ರೈಸ್ ದಿ ಲಾರ್ಡ್. ಮರಣ ಅನ್ನೋದು ಇವತ್ತು ದೇವರ ಮುಂದೆ ವಿಷಯವೇನೇ ಅಲ್ಲ. ನಮಗೆ ಒಂದು ಪುನರುತ್ಥಾನ ಉಂಟು. ಪುನಃ ನಾವು ಎದ್ದೇಳ್ತೀವಿ. ಮರಣವನ್ನು ಗೆದ್ದಾತನು ನಮ್ಮನ್ನು ಮರಣ ಹೊಂದುವುದಾದರೆ ಅದರಿಂದ ಎಬ್ಬಿಸಿ ನಮಗೆ ಹೊಸ ಜೀವವನ್ನು ಕೊಡುವನು. ಅದಕ್ಕಾಗಿ ನಾವು ಹೊಸದಾಗಿ ಹುಟ್ಟಿರಬೇಕು. ಆಗ ಮಾತ್ರ ಪರಲೋಕ ರಾಜ್ಯದಲ್ಲಿ ಪ್ರವೇಶಿಸಲಿಕ್ಕೆ ಸಾಧ್ಯ. ಆದ ಕಾರಣ ಈ ಸುಂದರ ಮಾತುಗಳಿಂದ ಒಬ್ಬರನ್ನೊಬ್ಬರು ಸಂತೈಸಿರಿ. ಅದನ್ನೇ ಇವತ್ತು ನಾನು ಮಾಡಿದ್ದೇನೆ. ಕರ್ತನ ಬರೋಣ ಎನ್ನುವುದು ನಮ್ಮೆಲ್ಲರಿಗೆ ಸಂತೋಷ ಕೊಡುವಂತ ಮಾತಾಗಿದೆ. ನಮ್ಮನ್ನು ಸಂತೈಸುವಂತ ವಾಕ್ಯವಾಗಿದೆ, ಸಂತೈಸುವಂತ ಸಂದೇಶವಾಗಿದೆ, ನಮ್ಮ ಮನಸ್ಸನ್ನು ಉಲ್ಲಾಸಗೊಳಿಸುವಂತದ್ದಾಗಿದೆ. ಇದನ್ನು ಮರೆಯದೆ ಪ್ರತಿದಿನ ಕರ್ತನ ಆಗಮನಕ್ಕಾಗಿ ಆತುರದಿಂದ ನಾವು ಪ್ರಾರ್ಥಿಸುತ್ತಾ, ಸ್ತೋತ್ರ ಮಾಡುತ್ತಾ, ಆತನನ್ನು ಕೊಂಡಾಡುತ್ತಾ, ಧೈರ್ಯಗೊಂಡು, ಯಾವ ವಿಷಯಕ್ಕೋಸ್ಕರ ಚಿಂತಿಸದೆ, ಯಾವುದೇ ದುಃಖಗಳಿದ್ದರೂ ನೋವುಗಳಿದ್ದರೂ ಅದನ್ನೆಲ್ಲ ಬದಿಯಲ್ಲಿಟ್ಟು ಸಂತೋಷದಿಂದ ಇರುವ, ಉಲ್ಲಾಸದಿಂದಿರುವ. ಏನು ಕಳ್ಕೊಳ್ಳಿಕ್ಕಿಲ್ಲ. ನಾವು ಏನು ತೆಗೆದುಕೊಂಡು ಬರಲಿಲ್ಲ, ಏನನ್ನೂ ಸಹ ತೆಗೆದುಕೊಂಡು ನಾವು ಹೋಗುವುದಿಲ್ಲ. ಆಮೇನ್. ಸೊ ಕರ್ತನ ಮಹಾ ಮತ್ತು ಅದ್ಭುತವಾದ ಮಹಿಮೆಯ ಆಗಮನದ ದಿನ ನಮಗೋಸ್ಕರ ಕಾಯ್ತಾ ಇದೆ. ಆ ಪ್ರಭಾವದ ಪ್ರತ್ಯಕ್ಷತೆಯ ದಿನಗೋಸ್ಕರ ನಾವು ಸಹ ಕಾಯ್ತಾ ಇದ್ದೇವೆ. ಅದು ಖಂಡಿತವಾಗಿ ಬರುತ್ತದೆ. ಅದರ ಮೇಲೆ ನಾವು ಪೂರ್ಣ ಭರವಸೆ ಇಟ್ಟುಕೊಂಡು ಕರ್ತನಾದ ಯೇಸುವಿಗೋಸ್ಕರ ಕಾಯುತ್ತಾ ಇರೋಣ. ಪ್ರಕಟಣೆಯ ಪುಸ್ತಕ ಕೊನೆಯ ಅಧ್ಯಾಯದ ಕೊನೆಯ ವಾಕ್ಯದಲ್ಲಿ ಹೀಗೆ ಬರೆದಿದೆ, ಕರ್ತನಾದ ಯೇಸುವೆ ಬೇಗನೆ ಬಾ ಎಂಬುದಾಗಿ. ಏನು? ಕರ್ತನಾದ ಯೇಸುವೆ ಬೇಗನೆ ಬಾ ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಆಮೇನ್. ಕರ್ತನಾದ ನೋಡಿ, ನಿಜವಾಗಿ ಬೇಗ ಬರುತ್ತೇನೆ ಎಂದು ಹೇಳುತ್ತಾನೆ. ಹಾಗೆ ಆಗಲಿ. ಕರ್ತನಾದ ಯೇಸುವೆ ಬೇಗ ಬಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಎಲ್ರಿಗೂ ಸಂತೋಷನಾ? ಎಸ್. ದೇವರು ಈ ವಾಕ್ಯಗಳನ್ನೆಲ್ಲ ನಿಮ್ಮ ಹೃದಯದಲ್ಲಿ ಸ್ಥಿರಪಡಿಸಲಿ, ಬಲಪಡಿಸಲಿ, ಸಂತೋಷವನ್ನುಂಟು ಮಾಡುವರಾಗಲಿ, ನಿಮಗೆ ಧೈರ್ಯವನ್ನು ಕೊಡುವರಾಗಲಿ, ನಿಮಗೆ ನಿರೀಕ್ಷೆಯನ್ನು ಹುಟ್ಟಿಸುವರಾಗಲಿ. ಆತನ ಬರುಣಕ್ಕಾಗಿ ನಿಮ್ಮನ್ನು ಸಿದ್ಧಪಡಿಸುವರಾಗಲಿ ಎಂದು ಪ್ರಾರ್ಥಿಸ್ತೇನೆ. ದೇವರು ನಿಮ್ಮನ್ನು ಆತನ ಎಲ್ಲ ಕೃಪೆಯಿಂದ ಆಶೀರ್ವದಿಸಲಿ ಎಂದು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ. ಆಮೇನ್. ಗಾಡ್ ಬ್ಲೆಸ್ ಯು. ನಾವು ಮುಂದಿನ ಪ್ರಾರ್ಥನೆ ಮಾಡುವರಾಗೋಣ. ಯಾ